ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 49ನೇ ಸರ್ಗದಲ್ಲಿ ರಾಮ ಲಕ್ಷ್ಮಣರು ಪ್ರಯಾಣ ಮುಂದುವರಿಸಿದ ಘಟನೆಯ ವರ್ಣನೆ ಇದೆ. ಅವರು ಪ್ರಯಾಣ ಮಾಡ್ತಿದ್ದ ಜಾಗ ಏನಿದೆ ಅದು ಉತ್ತರ ಕೋಸಲ ಪ್ರದೇಶ ಆಗಿತ್ತು. ಕೋಸಲ ರಾಜ್ಯ ಅಥವಾ ದಶರಥ ಆಳ್ತಿದ್ದಂಥ ಸ್ಥಳ ಏನಿತ್ತು ಅದು ಉತ್ತರ ಕೋಸಲ ಮತ್ತು ದಕ್ಷಿಣ ಕೋಸಲ ಅಂತ ಎರಡು ರೀತಿಯಾಗಿ ವಿಭಕ್ತ ಆಗಿತ್ತು. ಉತ್ತರ ಕೋಸಲ ಅಂತಂದ್ರೆ ಆ ಹೆಸರೇ ಹೇಳುವಂತೆ ಕೋಸಲ ರಾಜ್ಯದ ಉತ್ತರ ಭಾಗ. ದಕ್ಷಿಣ ಕೋಸಲ ಅಂದ್ರೆ ದಕ್ಷಿಣ ಭಾರತದ ಕಡೆ ಇರುವಂಥ ಜಾಗ ಅದು. ಅವರು ದಕ್ಷಿಣ ಭಾರತದ ಕಡೆಗೆ ಬರಬೇಕಾಗಿತ್ತಾದ್ರಿಂದ ಉತ್ತರ ಕೋಸಲದ ದಕ್ಷಿಣ ಗಡಿಯ ಭಾಗ ಏನಿತ್ತು ಆ ಗಡಿಯ ಭಾಗದ ಕಡೆ ಅವರು ದಾಟಿ ಬಂದರು. ಉಪಾಸ್ಯ ಸ ಶಿವಾಂ ಸಂಧ್ಯಾಂ ವಿಷಯಾಂತಂ ವ್ಯಗಾಹತ ಗ್ರಾಮಾನ್ ವಿಕೃಷ್ಟ ಸೀಮಾಂತಾನ್ ಪುಷ್ಪಿತಾನಿ ವನಾನಿ ಚ ಪಶ್ಯನ್ನತಿ ಯಯೌ ಶೀಘ್ರಂ ಶನೈದಿವ ಹಯೋತ್ತಮೈಹಿ. ದಾರಿಯಲ್ಲಿ ನಾನಾ ಗ್ರಾಮಗಳನ್ನು, ಪುಷ್ಪಗಳಿಂದ ಕೂಡಿದಂಥ ಅರಣ್ಯಗಳು, ಅವುಗಳನ್ನು ನೋಡ್ತಾ ರಾಮಲಕ್ಷ್ಮಣರು ಪ್ರಯಾಣ ಮಾಡಿದರು. ಅವರು ಪ್ರಯಾಣ ಮಾಡ್ತಿದ್ದಾಗ ದಾರಿಯಲ್ಲಿದ್ದಂಥ ಜನ ಎಲ್ಲ ಆ ದಶರಥನಿಗೆ ಧಿಕ್ಕಾರ ಹಾಕಿದಂಥ ಘೋಷಣೆಗಳು ಕೇಳಿ ಬರ್ತಾ ಇದ್ದವು. ದಶರಥ ಕಾಮಾಸಕ್ತನಾಗಿ ರಾಮನನ್ನ ಪರಿತ್ಯಾಗ ಮಾಡಿದ. ಕೈಕೇಯಿ ಬಹಳ ಕ್ರೂರವಾದಂಥ ಕೆಲಸವನ್ನ ಮಾಡಿದಳು. ಯಾವುದೇ ತಪ್ಪಿಲ್ಲದಂಥ ರಾಮನನ್ನ ಈ ದಶರಥ ತ್ಯಾಗ ಮಾಡಿದ. ಹೀಗೆ ಜನ ಮಾತಾಡ್ಕೊಳ್ತಾ ಇದ್ರು. ಆ ಜನರ ಮಾತನ್ನ ಕೇಳ್ತಾ ಕೋಸಲ ದೇಶವನ್ನ ದಾಟಿ ಮುಂದೆ ಪ್ರಯಾಣ ಮಾಡಿದ. ವೇದಶ್ರುತಿ ಅನ್ನುವಂಥ ಒಂದು ನದಿ, ತಮಸಾ ನದಿಯನ್ನ ಈಗ ದಾಟಿದ ವರ್ಣನೆ ನಾವು ನಿನ್ನೆ ಶ್ರವಣ ಮಾಡಿದ್ವಿ. ತಮಸಾ ನದಿ ಆದಾದ್ಮೇಲೆ ಈಗ ವೇದಶ್ರುತಿ ಅನ್ನುವಂಥ ನದಿಯನ್ನ ಆತ ದಾಟಿದ. ಅಲ್ಲಿಂದ ಮುಂದೆ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದ. ದಕ್ಷಿಣ ದಿಕ್ಕು ಅಂದ್ರೆ ಅಗಸ್ತ್ಯರು ವಾಸ ಮಾಡುವಂಥ ದಿಕ್ಕು. ಸುದೀರ್ಘ ಪ್ರಯಾಣ ಮಾಡಿ ಅಲ್ಲಿಂದ ಮುಂದೆ ಗೋಮತಿ ನದಿಯನ್ನ ದಾಟಿದ. ಗೋಮತಿ ನದಿ ಈ ಹಿಂದೆ ಹೇಳಿದಂತೆ ಈ ವೇದಶ್ರುತಿ ಅನ್ನೋ ನದಿ, ಸರಯೂ ನದಿ, ತಮಸಾ ನದಿ ಇವೆಲ್ಲವೂ ಕೂಡ ಮುಂದೆ ಗಂಗಾ ನದಿಯನ್ನೇ ಸೇರುವಂಥವು. ಗಂಗಾ ನದಿಯ ಜೊತೆ ಸೇರಿ ಸಮುದ್ರದ ಕಡೆಗೆ ಧಾವಿಸುವಂಥ ಗೋಮತಿ ನದಿಯನ್ನು ದಾಟಿದ ಅಂತ ಹೇಳ್ತದೆ ವಾಲ್ಮೀಕಿ ರಾಮಾಯಣ. ಚಂದಿಕಾ ಅನ್ನುವಂಥ ಮತ್ತೊಂದು ನದಿ. ಈ ನದಿಗಳ ಹೆಸರನ್ನು ನಾವು ಇವತ್ತಿನ ಭಾರತದ ಭೂಪಟದಲ್ಲಿ ಕಾಣೋದಿಲ್ಲ. ಸರಯೂ ನದಿ ಇದೆ, ತಮಸಾ ನದಿ ಇದೆ, ಗೋಮತಿ ನದಿ, ವೇದಶ್ರುತಿ ಆಗಲಿ, ಆ ನದಿ ಹೆಸರನ್ನು ಕೇಳ್ತೀವಿ. ವೇದಶ್ರುತಿ ಆಗಲಿ, ಚಂದಿಕಾ ಅನ್ನುವಂಥ ನದಿ ಆಗಲಿ ಇವತ್ತಿನ ಭೂಪಟದಲ್ಲಿ ನಮ್ಗೆ ಕಾಣಿಸ್ತಿಲ್ಲ. ಇಲ್ಲ, ಸಿಂಧೂ ನದಿ ಪೂರ್ವಕ್ಕಿರೋದು, ಇನ್ನೂ ಪಶ್ಚಿಮಕ್ಕೆ, ಭಾರತದ ಪಶ್ಚಿಮ ದಿಗ್ಭಾಗಕ್ಕಿರೋದು. ಇದೀಗ ಆ ಉತ್ತರ ಭಾರತದ ಭಾಗವನ್ನು ಪರಿಗಣನೆ ಮಾಡಿದರೆ ಆ ಉತ್ತರ ಭಾರತದ ಭಾಗದ ಮಧ್ಯಭಾಗದಲ್ಲಿದ್ದಾರೆ ಅಷ್ಟೇ ಅವರು. ಇನ್ನು ಉತ್ತರ ಪ್ರದೇಶದ ಭಾಗದಲ್ಲಿದ್ದಾರೆ. ಆ ಸಿಂಧೂ ನದಿ ಹರಿಯೋದು ಪಂಜಾಬ್, ಭಾರತದಲ್ಲಿರುವಂಥ ಪಂಜಾಬ್, ಪಾಕಿಸ್ತಾನದಲ್ಲಿರುವಂಥ ಪಂಜಾಬ್, ಆ ಭಾಗದಲ್ಲಿ ಇರುವಂಥ ನದಿ ಅದು. ಹಾಗಾಗಿ ಆ ನದಿಗಳು ಬೇರೆ. ಚಂದಿಕಾ ಅನ್ನುವಂಥ ನದಿಯನ್ನು ದಾಟಿದರು. ಹೀಗೆ ತಮ್ಮ ತಂದೆಯ ರಾಜ್ಯವಾದಂಥ ಕೋಸಲ ರಾಜ್ಯದ ಗಡಿ ಭಾಗವನ್ನೆಲ್ಲ ರಾಮ ಸೀತೆಗೆ ತೋರಿಸಿದ. ರಥದಲ್ಲಿ ಕುಳಿತುಕೊಂಡಿದ್ದಾಗಲೇ ಸಾರಥಿಯಾದಂಥ ಸುಮಂತ್ರನಿಗೆ ಹೀಗೆ ಹೇಳಿದ, ನಾನು ಅರಣ್ಯವಾಸವನ್ನು ಮುಗಿಸಿ ಮತ್ತೆ ರಾಜ್ಯಕ್ಕೆ ಬಂದು ನನ್ನ ತಂದೆ ತಾಯಿಗಳ ಜೊತೆಗೇನೆ ಸರಿಯೂ ನದಿ ಮತ್ತು ಉಳಿದ ನದಿಗಳು, ಉಳಿದ ಅರಣ್ಯ ಪ್ರದೇಶಗಳಲ್ಲಿ ಮತ್ತೊಮ್ಮೆ ವಿಹಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀನಿ. ರಾಜರಾದವರು ಬೇಟೆಯನ್ನು ಬಹಳ ಅಪೇಕ್ಷೆ ಪಡ್ತಾರೆ. ಆದರೆ ನನಗೆ ಆ ಬೇಟೆ ಒಂದು ವಿಲಾಸದ ಇನ್ನೊಂದು ರೂಪವಾದ್ದರಿಂದ ಅದನ್ನು ನಾನು ಹೆಚ್ಚು ಅಪೇಕ್ಷೆ ಪಡೋದಿಲ್ಲ. ಆದರೆ ಈ ಅರಣ್ಯದಲ್ಲಿರುವಂಥ ಕ್ರೂರ ಪ್ರಾಣಿಗಳಿವೆ ಏನಿವೆ ಅವು ಜನಗಳಿಗೆ ಉಪಟಳ ಮಾಡೋದ್ರಿಂದ ಅವುಗಳನ್ನು ಮಾತ್ರ ನಿಯಂತ್ರಣದಲ್ಲಿಡಬೇಕು ಅಂತ ನಾನು ಬಯಸ್ತೇನೆ.
ಅಲ್ಲಿಗೆ 49ನೇ ಸರ್ಗ ಮುಕ್ತಾಯ ಆಗಿದೆ. 50ನೇ ಸರ್ಗದಲ್ಲಿ ಉತ್ತರ ಕೋಸಲದ ದಕ್ಷಿಣ ಗಡಿಯನ್ನು ದಾಟಿ ದಕ್ಷಿಣ ಕೋಸಲದ ಒಳಗೆ ಆತ ಪ್ರವೇಶ ಮಾಡಿ ಅಯೋಧ್ಯೆ ಕಡೆಗೆ ಮುಖ ಮಾಡಿ ನಿಂತ್ಕೊಂಡ. ನಂತರ ಉತ್ತರದ ಕಡೆಗೆ ಮುಖ ಮಾಡಿ ನಿಂತ್ಕೊಂಡು ಅಯೋಧ್ಯ ನಗರಕ್ಕೆ ಆತ ನಮಸ್ಕಾರ ಮಾಡಿದಂತಹ ಘಟನೆಯ ವರ್ಣನೆ 50ನೇ ಸರ್ಗದಲ್ಲಿದೆ. ರಘುವಂಶದ ಎಲ್ಲ ರಾಜರು ಇಲ್ಲಿ ತನಕ ನಿನ್ನನ್ನ ಆಳ್ತಾ ಬಂದಿದ್ದಾರೆ. ವನವಾಸಕ್ಕೆ ನಾನು ಇವತ್ತು ಹೊರಟಿದ್ದೇನೆ, ನಿನ್ನ ಅನುಮತಿ ನನಗೆ ಬೇಕಾಗಿದೆ. ನಿನ್ನನ್ನು ಪಾಲನೆ ಮಾಡುವಂತಹ ದೇವತೆಗಳೇನಿದ್ದಾರೆ ಮತ್ತು ನಿನ್ನಲ್ಲಿರುವಂತಹ ವನದೇವತೆಗಳು, ವೃಕ್ಷ ದೇವತೆಗಳೇನಿದ್ದಾರೆ ಅವರೆಲ್ಲರ ಅನುಮತಿಯೂ ಕೂಡ ನನಗೀಗ ಬೇಕಾಗಿದೆ. 14 ವರ್ಷಗಳ ವನವಾಸ ಮುಗಿಸ್ಕೊಂಡು ನಮ್ಮ ತಂದೆಯಾದಂತಹ ದಶರಥನ ಋಣದಿಂದ ನಾನು ಮುಕ್ತನಾಗಿ ನಿವೃತ್ತ ವನವಾಸ ಸ್ವಾಂ ಅನೃಣಃ ಜಗತೀಪತೇ, ಜಗತೀಪತಿ ರಾಜನಾದಂಥ ದಶರಥನ ಋಣವನ್ನು ಪರಿಹಾರ ಮಾಡಿಕೊಂಡು ಮತ್ತೊಮ್ಮೆ ನಿನ್ನನ್ನು ನಾನು ನೋಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಇಷ್ಟೆಲ್ಲ ಆದಮೇಲೆ ಅಲ್ಲಿ ಹಳ್ಳಿಯ ಜನ ಅವನನ್ನು ನೋಡ್ಲಿಕ್ಕೆ ಬಂದಿದ್ರು. ಯಾವ್ಯಾವ ಹಳ್ಳಿಯ ಪ್ರದೇಶದಲ್ಲಿ ಆತ ಸಂಚಾರ ಮಾಡ್ತಿದ್ನೋ ಆ ಜನ ಅವನನ್ನು ನೋಡ್ಲಿಕ್ಕೆ ಬಂದಿದ್ರು. ಅವರಿಗೂ ಹೇಳಿದ, ನನ್ನ ಬಗ್ಗೆ ನೀವು ಇಷ್ಟೆಲ್ಲ ಪ್ರೀತಿಯನ್ನ ದಯೆಯನ್ನು ತೋರಿಸಿದ್ದೀರಿ, ಆದರೆ ಇಲ್ಲಿ ತನಕ ನೀವು ಸಂಕಟ ಪಟ್ಟಿದ್ದು ಕಣ್ಣೀರು ಹಾಕಿದ್ದು ಸಾಕು, ಇನ್ನು ನೀವೆಲ್ಲರೂ ನಿಮ್ಮ ಕಾರ್ಯ ಮಾಡಲಿಕ್ಕಾಗಿ ಹೊರಟು ಹೋಗ್ರಿ. ರಾಮನ ಮಾತು ಕೇಳಿದ್ರು ಕೂಡ ಅವ್ರಿಗೆ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ, ಅಲ್ಲೇ ನಿಂತ್ಕೊಂಡಿದ್ರು. ರಾಮನ ರಥ ಬಹಳ ದೂರ ಹೋದ ಮೇಲೆ ಅವರಲ್ಲಿಂದ ಮುಂದೆ ತೆರಳಿದ್ರು, ತಮ್ಮ ಮನೆಗಳ ಕಡೆಗೆ ತೆರಳಿದ್ರು. ಕೋಸಲ ದೇಶವನ್ನು ಬಿಟ್ಟು ಅರಣ್ಯಕ್ಕೆ ಹೋಗುವಂಥ ಮಾರ್ಗದಲ್ಲಿ ಅವರು ಪ್ರಯಾಣ ಮುಂದುವರೆಸಿದ. ನಾನಾ ಋಷಿಮುನಿಗಳ ಆಶ್ರಮಗಳು, ಅಪ್ಸರೆಯರು ಮೊದಲಾದವರು ವಾಸ ಮಾಡ್ತಿದ್ದಂಥ ಸ್ಥಳ ಅದು. ಮುಂದೆ ಗಂಗಾ ನದಿಯನ್ನು ನೋಡಿದ. ಮೊದಲು ತಮಸಾ ನದಿ ಆಯಿತು, ಆಮೇಲೆ ವೇದಶ್ರುತಿ, ಚಂಡಿಕಾ ಅನ್ನುವಂಥ ನದಿಗಳು, ಗೋಮತಿ ನದಿ ಬಗ್ಗೆ ಬಂತು. ಆಮೇಲೆ ಮುಂದೆ ಇರುವಂಥದ್ದು ಗಂಗಾ ನದಿ. ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣ ಮಾಡಿದ ಅಂತ ನಾವು ಹೇಳಿದ್ವಿ, ಹೌದು. ಆದರೆ ಇದು ಪೂರ್ಣವಾಗಿ ನೇರವಾಗಿ ದಕ್ಷಿಣ ದಿಕ್ಕಾಗಿರಲಿಲ್ಲ. ದಕ್ಷಿಣ ಮತ್ತು ಪಶ್ಚಿಮಗಳ ನಡುವಿನ ದಿಕ್ಕು ಇದು, ನೈಋತ್ಯ ದಿಕ್ಕು. ಸ್ವಲ್ಪ ಆ ಮಾರ್ಗದಲ್ಲಿ ಆತ ಪ್ರಯಾಣ ಮಾಡ್ತಿದ್ದಿರಬೇಕು. ಹಾಗಾಗಿ ಆ ಗೋಮತಿ ನದಿ ಬಳಿಕ ಅವನಿಗೆ ಸಿಕ್ಕಂಥ ನದಿ ಅಂದರೆ ಗಂಗಾ ನದಿ. ಕೆಲವು ಕಡೆ ಗಂಭೀರವಾಗಿ ಗಂಗಾ ನದಿ ಹರಿತದೆ, ಕೆಲವೊಂದು ಕಡೆ ಮೃದಂಗದಂತೆ ಧ್ವನಿ ಮಾಡಿ ಹರಿತದೆ. ನಾನಾ ರೀತಿಯಾದಂತಹ ದೇವತೆಗಳು, ಸಿದ್ಧರು, ಕಿಂಪುರುಷರು, ಕಿನ್ನರರು ಅವರೆಲ್ಲರೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಹಾರ ಮಾಡ್ತಿದ್ರು. ಗಂಗಾ ನದಿ ನಾನಾ ರೀತಿಯಾದಂತಹ ಆಭರಣಗಳನ್ನು ಧರಿಸಿದಂಥ ಸ್ತ್ರೀಯಂತೆ ಕಾಣ್ತಾ ಇದ್ಲು. ಆ ಗಂಗಾ ನದಿಯನ್ನು ರಾಮ ನೋಡಿದ. ನಾನಾ ರೀತಿ ಮೊಸಳೆಗಳು, ಹಾವುಗಳು ಆ ಗಂಗಾ ನದಿಯಲ್ಲಿ ಆಶ್ರಯ ಪಡ್ಕೊಂಡಿದ್ವು. ಸುಮಂತ್ರನಿಗೆ ಹೇಳಿದ, ನಾವು ಇವತ್ತು ಇಲ್ಲೇ ತಂಗೋಣ. ಈ ಗಂಗಾ ನದಿಯ ಸಮೀಪದಲ್ಲೇ ಒಂದು ಇಂಗಳದ ಮರ ಇದೆ. ಇಂಗಳದ ಮರ ಅಂತಂದ್ರೆ ಅದಕ್ಕೆ ಇಂಗಳ ಅಂತ ಶಬ್ದನೂ ಬಳಕೆಯಲ್ಲಿದೆ, ಅಥವಾ ಗಾರೆ ಮರ ಅನ್ನುವಂಥ ಶಬ್ದನೂ ಅದಕ್ಕೆ ಬಳಕೆಯಲ್ಲಿದೆ. ಗಾರೆ ಮರ ಅಂತ ಹೇಳ್ತಾರೆ. ವ್ಯವಹಾರದಲ್ಲಿ ನಾನಿಲ್ಲಿ ಕೇಳಿಲ್ಲ. ಇಂಗುದಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇಂಗ ಅಂದ್ರೆ ರೋಗ. ಆ ರೋಗಗಳನ್ನೆಲ್ಲ ಅದು ಪರಿಹಾರ ಮಾಡುವಂಥದ್ದಾದ್ರಿಂದ ಅದಕ್ಕೆ ಇಂಗುದಿ ಅಂತ ಹೆಸರು. ಇಂಗಂ ರೋಗಂ ಜತಿ ನಾಶ ಮಾಡುತ್ತದೆ, ಆದ್ರಿಂದ ಇಂಗುದಿ ವೃಕ್ಷ ಅಂತ ಈ ರೀತಿ ಕರೀತಾರೆ. ದೊಡ್ಡ ಇಂಗಳದ ಮರ ಇದೆ, ಇಲ್ಲೇ ನಾವು ವಾಸ ಮಾಡೋಣ, ಗಂಗಾ ನದಿಯನ್ನು ಕೂಡ ದರ್ಶನ ಮಾಡೋಣ. ಹೀಗೆ ಅವರೆಲ್ಲರೂ ಆಲೋಚನೆ ಮಾಡಿ ಆ ಇಂಗಳದ ಮರದ ಸಮೀಪಕ್ಕೆ ಹೋದರು. ರಥದಿಂದ ಕುದುರೆಗಳನ್ನು ಬಿಚ್ಚಿ ಆ ವೃಕ್ಷದ ಮೂಲದಲ್ಲಿ ಕಟ್ಟಿದ ಸುಮಂತ್ರ. ತತ್ರ ರಾಜ ಗುಹೋ ನಾಮ ರಾಮಸ್ಯ ಆತ್ಮಸಮಃ ಸಖಾ ನಿಷಾದ ಜಾತ್ಯ ಬಲವಾನ್ ಸ್ಥಪತಿಶ್ಚೇತಿ ವಿಶ್ರುತಃ. ಗಂಗಾ ನದಿಯ ತೀರ ಪ್ರದೇಶದಲ್ಲೇ ರಾಮನಿಗೆ ಸ್ನೇಹಿತನಾದಂಥ ಗುಹ ಅನ್ನೋ ಹೆಸರಿನ ಒಬ್ಬ ಬೇಡ ಜಾತಿಯ ರಾಜ ಇದ್ದ. ಬೇಡದ ಜನಾಂಗಕ್ಕೆ ಆತ ಅಧಿಪತಿಯಾಗಿದ್ದ. ನಿಷಾದ ರಾಜ ಅಂತ ಹೇಳಿದ್ರು ಕ್ಷತ್ರಿಯರಾದವರು ರಾಜರಾಗಿರ್ತಿದ್ರು. ಆದರೂ ಆಯಾ ಕೆಲವು ಪಾಳೆಗಾರರು ಇಂಥವರೆಲ್ಲ ಇರ್ತಾರಲ್ಲ, ಆ ರೀತಿಯಾದ ಅಧಿಕಾರ ಆತನಿಗೆ ಇದ್ದಿದ್ದಿರಬೇಕು ಬಹುಶಃ. ರಾಮಸ್ಯ ಆತ್ಮಸಮಃ ಸಖ, ಯಾವತ್ತೂ ಕೂಡ
ರಾಮನಿಗೆ ಅತ್ಯಂತ ಆಪ್ತನಾದಂಥ ಸ್ನೇಹಿತವನಾಗಿದ್ದ. ಕೆಲವು ಕಡೆ ಹಾಗಾಗಿ ಆತ ತೀರಾ ಆಪ್ತನಾದ ಸ್ನೇಹಿತ ಆಗಿದ್ದಾದ್ರಿಂದ ರಾಮನ ಆಸ್ಥಾನದಲ್ಲೇ ಸದಾ ಇರ್ತಿದ್ದ ಅಂತ ಕೆಲವು ಕಾವ್ಯಗಳಲ್ಲೂ ಅವನನ್ನು ವರ್ಣನೆ ಮಾಡ್ತಾರೆ. ನಿಷಾದ ಜಾತ್ಯ, ಬೇಡದ ಜಾತಿಯವನು, ಬಲವಾನ್. ಹೀಗೆ ಆ ಬಲಿಷ್ಠನಾದಂಥ ರಾಜ ಅಲ್ಲಿ ವಾಸ ಮಾಡಿಕೊಂಡಿದ್ದ. ರಾಮ ಬಂದಿದ್ದಾನೆ ಅನ್ನುವಂಥ ಸಂಗತಿ ಅವನಿಗೆ ತಿಳಿದು ಬಂತು. ಬಂದ ಕೂಡಲೇ ಆತ ರಾಮನನ್ನು ನೋಡಬೇಕು ಅನ್ನೋ ಕಾರಣಕ್ಕಾಗಿ ಅವಸರದಿಂದ ಧಾವಿಸಿ ಬಂದ ರಾಮನ ಕಡೆಗೆ. ಗುಹ ಪರಿವಾರ ಸಮೇತನಾಗಿ ತನ್ನನ್ನು ನೋಡ್ಲಿಕ್ಕೆ ಬಂದಿದ್ದನ್ನು ನೋಡಿ ರಾಮ ಲಕ್ಷ್ಮಣ ಇಬ್ರು ಜೊತೆಗೆ ಆ ಗುಹನ ಕಡೆಗೆ ಹೋದ್ರು. ನಾರು ಮಡಿಕೊಂಡು ರಾಮ ಬಂದಿದ್ದು ನೋಡಿ ಆತನಿಗೆ ಬಹಳ ದುಃಖ ಆಯಿತು. ಯಥಾಯೋಧ್ಯ ತಥೇಯಂತೆ ರಾಮ ಕಿಂ ಕರವಾಣಿತೆ. ಅಯೋಧ್ಯೆ ನಿನಗೆ ನಿನ್ನ ಸ್ವಂತದ ಮನೆ ಹೇಗೋ ಹಾಗೆ ಈ ಶೃಂಗಬೇರಪುರ, ಅವನ ಊರದು, ಶೃಂಗಬೇರಪುರ ಅನ್ನುವಂಥ ಈ ನನ್ನ ಊರು ಕೂಡ ನಿನ್ನದೇ ಆಗಿದೆ. ನಾನು ನಿನಗೆ ಏನು ಮಾಡಿಕೊಡ್ಬೇಕು? ಮಹಾತ್ಮನಾದಂಥ ಪುಣ್ಯಾತ್ಮನಾದಂಥ ಅತಿಥಿ ನೀನು ಬಂದಿದ್ದಿ, ಇದು ನನ್ನ ಅದೃಷ್ಟ. ಹೀಗೆ ಹೇಳಿ ನಾನಾ ವಿಧವಾದಂಥ ಷಡ್ರಸೋಪೇತವಾದಂಥ ಭಕ್ಷ್ಯಭೋಜ್ಯಾದಿಗಳನ್ನು ತರಿಸಿದ. ಅರ್ಘ್ಯಪಾದ್ಯಾದಿಗಳನ್ನು ರಾಮನಿಗೆ ಅರ್ಪಣೆ ಮಾಡಿದ. ಅರ್ಪಣೆ ಮಾಡಿ ಅವನಿಗೆ ಹೇಳಿದ, ಸ್ವಾಗತಂತೆ ಮಹಾಬಾಹೋ ತವೇಯಂ ಅಖಿಲಾಮಹಿ. ಸಂಪೂರ್ಣ ರಾಜ್ಯವೇ ನಿನ್ನದಾಗಿದೆ. ವಯಂ ಪ್ರೇಷ್ಯಾಹ, ನಾವು ನಿನ್ನ ಸೇವಕರು. ಭವಾನ್ ಭರ್ತ, ನೀನು ಯಜಮಾನ. ಸಾಧು ರಾಜ್ಯಂ ಪ್ರಸಾದಿನಃ, ಈ ರಾಜ್ಯವನ್ನೆಲ್ಲ ನೀನೇ ಪರಿಪಾಲನೆ ಮಾಡುವ. ನಿನಗಾಗಿ ಈ ಎಲ್ಲ ಸಾಮಗ್ರಿಗಳನ್ನು ಸತ್ಕಾರಕ್ಕಾಗಿ ತಂದಿದ್ದೇನೆ. ಆಗ ರಾಮ ಹೇಳಿದ, ನೀನು ಕಾಲ್ನಡಿಗೆಯಿಂದ ಪರಿವಾರ ಸಮೇತನಾಗಿ ನನ್ನನ್ನು ನೋಡ್ಲಿಕ್ಕಂತ ಬಂದಿದ್ದೆ. ಇಷ್ಟರಿಂದಲೇ ನೀನು ನನ್ನ ಬಗ್ಗೆ ಇಟ್ಟಿರುವಂಥ ಪ್ರೀತಿ ವ್ಯಕ್ತ ಆಗಿದೆ, ಅದರಿಂದಲೇ ನನಗೆ ಸಂತೋಷ ಆಗಿದೆ. ಹೀಗೆ ಹೇಳಿ ಆ ಗುಹನನ್ನು ಆಲಿಂಗನ ಮಾಡಿಕೊಂಡ. ನಿನ್ನ ರಾಜ್ಯದಲ್ಲಿ ಕಾಲಕ್ಕೆ ಮಳೆ ಬೆಳೆಗಳು ಆಗಿ ನಿನ್ನ ಪ್ರಜೆಗಳೆಲ್ಲೂ ಕುಶಲಿಗಳಾಗಿದ್ದಾರೋ ಇಲ್ವೋ? ನಿನ್ನ ಮಿತ್ರರು ಅವರ ಕ್ಷೇಮ ಹೇಗಿದೆ? ನಿನ್ನ ಕೋಶ, ನಿನ್ನ ಸಂಪತ್ತು ಅಭಿವೃದ್ಧಿ ಆಗಿದೆಯೋ ಇಲ್ವೋ? ನೀನು ನನಗೇನು ಭಕ್ಷ್ಯಭೋಜ್ಯಾದಿಗಳನ್ನು ಈಗ ಅರ್ಪಣೆ ಮಾಡಿದ್ದೆ, ಅವನ್ನು ನಾನು ಅಂಗೀಕಾರ ಮಾಡಿದ್ದೇನೆ, ಸ್ವೀಕಾರ ಮಾಡ್ತೇನೆ. ಆದರೆ ಅದನ್ನೀಗ ಭಕ್ಷಣೆ ಮಾಡಲಿಕ್ಕೆ ನನಗೆ ಸಾಧ್ಯವಿಲ್ಲ. ಯಾಕೆಂದರೆ ನಾನು ಮುನಿಯ ಋಷಿಗಳ ಧರ್ಮವನ್ನು ಈಗ ಆಶ್ರಯಣೆ ಮಾಡಿದ್ದೇನೆ. ಹಾಗಾಗಿ ಕಾಡಿನಲ್ಲಿ ನೈಸರ್ಗಿಕವಾಗಿ ಸಿಗುವಂಥ ಗಡ್ಡೆ ಗೆಣಸುಗಳು, ಹಣ್ಣುಗಳು, ಎಲೆಗಳು ಇದನ್ನು ಮಾತ್ರ ತಿಂದಿರಬೇಕಾದ್ದು ನನ್ನ ಧರ್ಮ. ಹಾಗಾಗಿ ನಿನ್ನ ಕಡೆಯಿಂದ ನನಗೆ ಈಗ ತಗೊಳ್ಳಿಕ್ಕೆ ಯೋಗ್ಯವಾದಂಥ ಪದಾರ್ಥ ಅಂದರೆ ನನ್ನ ಕುದುರೆಗಳಿಗೆ ಬೇಕಾದಂಥ ಮೇವು, ನೀರು, ಅಷ್ಟು ಬಿಟ್ಟರೆ ಬೇರೆ ಯಾವ ವಸ್ತು ಕೂಡ ನನಗೆ ಬೇಕಾಗಿಲ್ಲ. ಹೀಗೆ ರಾಮ ಹೇಳಿದ ಮೇಲೆ ಗುಹ ತನ್ನ ಸೇವಕರನ್ನು ಕರೆದು ಆ ಕುದುರೆಗಳಿಗೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ಒದಗಿಸಿರಿ ಅಂತ ಆಜ್ಞಾಪನೆ ಮಾಡಿದ. ರಾಮ ಆ ನಾರುಮಡಿಯನ್ನೇ ಉತ್ತರೀಯವನ್ನಾಗಿ ಹೊತ್ತುಕೊಂಡು ಸಾಯಂಕಾಲದ ಸಂಧ್ಯೋಪಾಸನೆ ಮಾಡಿದ. ಲಕ್ಷ್ಮಣ ತಂದಂಥ ನೀರನ್ನೇ ಆಹಾರ ರೂಪವಾಗಿ ಸೇವನೆ ಮಾಡಿದ. ಈ ಹಿಂದಿನ ದಿವಸನೂ ಕೂಡ ನೀರನ್ನೇ ಸೇವನೆ ಮಾಡಿದ ಅಂತ ಬಂದಿತ್ತು. ಇಲ್ಲೂ ಸೇವನೆ ಮಾಡಿದ, ನೀರನ್ನೇ ಸೇವನೆ ಮಾಡಿದ. ಇನ್ನು ಮುಂದಿನ ಯಾವುದೋ ಒಂದು ಸರ್ಗದಲ್ಲಿ ಮಾತ್ರ ಅವರು ಮೊದಲನೇ ಬಾರಿ ಆಹಾರ ಮಾಡಿದ್ದ ಘಟನೆಗಳು ವರ್ಣನೆ ಇದೆ. ಮುಂದೆಲ್ಲೂ 51, 52ನೇ ಸರ್ಗದಲ್ಲಿ ನೀರನ್ನ ಆಹಾರವನ್ನ ಸ್ವೀಕಾರ ಮಾಡಿ ತರಗೆಲೆಗಳ ಹಾಸಿಗೆ ಮೇಲೆ ಮಲ್ಕೊಂಡ. ಅಷ್ಟೊತ್ತಿಗೆ ಲಕ್ಷ್ಮಣ ಆ ಹಾಸಿಗೆಯನ್ನು ಸಿದ್ಧ ಮಾಡಿದ್ದ. ಮರದ ಕೆಳಗೆ ಲಕ್ಷ್ಮಣ ಧನಸ್ಸನ್ನು ಹಿಡಿದುಕೊಂಡು ರಾಮನ ರಕ್ಷಣೆಗಾಗಿ ನಿಂತ್ಕೊಂಡಿದ್ದ. ಲಕ್ಷ್ಮಣ ಮತ್ತು ಸುಮಂತ್ರ ಹಾಗೆ ಗುಹ ಅವರು ಪರಸ್ಪರ ಮಾತಾಡಿಕೊಂಡು ಆ ಕಾಲವನ್ನು ಕಳೆದರು. ಜಾಗರೂಕತೆಯಿಂದ ರಾಮನನ್ನು ರಕ್ಷಣೆ ಮಾಡಿದರು. ಅಲ್ಲಿಗೆ 50ನೇ ಸರ್ಗ ಮುಕ್ತಾಯ ಆಗಿದೆ. ಗುಹ ಮತ್ತು ಲಕ್ಷ್ಮಣ ಇಬ್ಬರು ಪರಸ್ಪರ ಮಾತಾಡಿಕೊಂಡು ತಮ್ಮ ಸಂತಾಪವನ್ನು ವ್ಯಕ್ತ ಮಾಡಿಕೊಂಡಿದ್ರ ವರ್ಣನೆ 51ನೇ ಸರ್ಗದಲ್ಲಿದೆ. ಗುಹ ಆ ಲಕ್ಷ್ಮಣನಿಗೆ ಹೇಳಿದ, ನಿನ್ನ ಅಣ್ಣನಾದಂಥ ರಾಮ, ಸೀತೆ ಇಬ್ರು ಮಲ್ಕೊಂಡಿದ್ದಾರೆ. ನಿನಗೂ ಈ ಮೃದುವಾದಂಥ ಹಾಸಿಗೆಯನ್ನು ನಾವು ಸಿದ್ಧ ಮಾಡಿದ್ದೇವೆ. ನೀನು ಕೂಡ ವಿಶ್ರಾಂತಿ ತೆಗೆದುಕೋ. ನಾವು ನಿಮ್ಮೆಲ್ಲರ ರಕ್ಷಣೆ ಮಾಡ್ತೇವೆ. ರಕ್ಷಣೆಗಾಗಿ ನಾವು ಸಿದ್ಧರಾಗಿದ್ದೇವೆ.
ಈ ನನ್ನ ವಶದಲ್ಲಿರುವಂಥ ಬೇಡರೇನಿದ್ದಾರೆ, ನನ್ನ ಸೈನಿಕರೇನಿದ್ದಾರೆ, ಇವರು ರಕ್ಷಣೆಗಾಗಿ ಬೇಕಾದಷ್ಟು ಸಮರ್ಥರಿದ್ದಾರೆ. ನಾನೂ ಕೂಡ ಜಾಗರಣೆಯಿಂದ ಈ ರಾತ್ರಿಯನ್ನು ಕಳಿತೇನೆ. ಈ ಪ್ರಪಂಚದಲ್ಲಿ ರಾಮನಿಗಿಂತ ಪ್ರಿಯರಾದವರು ನನಗೆ ಯಾರೂ ಬೇರೆ ಯಾರೂ ಇಲ್ಲ. ಇದು ಸತ್ಯದ ಮೇಲೆ ಆಣೆ ಇಟ್ಟು ಹೇಳುವಂಥ ಮಾತು. ಎಂಥ ಬಲಿಷ್ಠವಾದಂಥ ಚತುರಂಗ ಸೈನ್ಯ ಬಂದರೂ ಕೂಡ ನಾನು ರಾಮನಿಗಾಗಿ ಆ ಸೈನ್ಯವನ್ನು ಹಿಮ್ಮೆಟ್ಟಿಸ್ತೇನೆ. ಹಾಗಾಗಿ ನೀನು ವಿಶ್ರಾಂತಿ ತಗೋ ಅಂತ ಹೇಳಿದ ಗುಹ. ಆಗ ಲಕ್ಷ್ಮಣ ಹೇಳಿದ, ನನಗೆ ಭಯ ಏನೂ ಇಲ್ಲ, ವಿಶ್ರಾಂತಿ ತಗೊಳ್ಳಿಕ್ಕೆ ನನಗೆ ಭಯ ಏನೂ ಇಲ್ಲ. ನಾನೊಂದು ಮಲ್ಕೊಂಡು ಬಿಟ್ರೆ ಏನು ಆಪತ್ತು ಬಂದ್ಬಿಡ್ತದೋ ಅಂತ ಭಯ ಇಲ್ಲ. ಯಾಕೆಂದ್ರೆ ನೀನು ನನ್ನನ್ನು ರಕ್ಷಣೆ ಮಾಡಲಿಕ್ಕಾಗಿ, ನಮ್ಮೆಲ್ಲರನ್ನು ರಕ್ಷಣೆ ಮಾಡಲಿಕ್ಕೆ ಸಿದ್ಧನಾಗಿದ್ದೆ. ಭಯದ ಕಾರಣದಿಂದಾಗಿ ನಾನು ರಾಮನಿಗೆ ಕಾವಲಾಗಿ ನಿಂತಿಲ್ಲ ಇಲ್ಲಿ. ಕಥಂ ದಾಶರಥೋ ಭೂಮೆ ಶಯಾನೆ ಸಹ ಸೀತೆಯ ಶಕ್ಯ ನಿದ್ರಾಮಯ ಲಬ್ಧಂ ಜೀವಿತಂ ವಾ ಸುಖಾನಿತ. ಆದರೆ ನನಗೆ ನಿದ್ದೆನೇ ಬರ್ತಿಲ್ಲ ಅಂದ ಲಕ್ಷ್ಮಣ. ಯಾಕೆಂದ್ರೆ ರಾಜಕುಮಾರನಾದಂಥ ರಾಮ ಸೀತೆ ಜೊತೆಗೆ ಹೊರಟಾದಂತಹ ತರಗೆಲೆಗಳ ಮೇಲೆ ಮಲ್ಕೊಂಡಿದ್ದಾನೆ. ಹಾಗಿರುವಾಗ ಆ ದೃಶ್ಯವನ್ನು ನೋಡಿ ಶಕ್ಯ ನಿದ್ರಾ ಮಯ ಲಬ್ಧಂ, ನನಗೆ ನಿದ್ರೆ ಬರಬೇಕು ಹೇಗೆ? ಜೀವಿತಂವಾ ಸುಖಾನಿತ್ಯ, ನಾನು ಜೀವಿಸಿರೋದಾದ್ರೂ ಹೇಗೆ ಈ ದೃಶ್ಯವನ್ನು ನೋಡಿಕೊಂಡು? ಹಾಗಾಗಿ ನನಗೆ ನಿದ್ರೆ ಬರ್ತಿಲ್ಲ ಅಂದ ಅವನಷ್ಟೆ. ಅದಕ್ಕೆ ಪೂರ್ಣ ರಾಮಾಯಣ ವನವಾಸ ಎಲ್ಲ ಮುಗಿಯೋ ತನಕನೂ ಆತ ನಿದ್ರೆ ಮಾಡಲಿಲ್ಲ ಅಂತ ಹೇಳ್ತದೆ ಆಧ್ಯಾತ್ಮ ರಾಮಾಯಣ ಅಥವಾ ಆನಂದ ರಾಮಾಯಣ. ವಾಲ್ಮೀಕಿ ರಾಮಾಯಣದಲ್ಲಿ ಆ ಮಾತೇನಿಲ್ಲ. ಆದರೂ ನಾನು ನಿನಗೆ ಹಗಲು ರಾತ್ರಿ ಬೆಂಗಾವಲಾಗಿರ್ತೀನಿ ಅಂತ ಹಿಂದೊಮ್ಮೆ ಹೇಳಿದ್ದ, ಇಲ್ಲಿ ಒಮ್ಮೆ ಆ ಮಾತು ಹೇಳಿದ. ಹಾಗಾಗಿ 14 ವರ್ಷ ಪೂರ್ಣ ಆತ ನಿದ್ರೆ ಮಾಡಿರಲಿಲ್ಲ ಅಂತ ಈಗ ನಾವು ಊಹೆ ಮಾಡ್ಬೋದು ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ. ನಿದ್ರೆ ಆಹಾರ ಎರಡು. ದೇವಾಸುರರೆಲ್ಲರೂ ಒಟ್ಟಾಗಿ ಬಂದರೂ ಕೂಡ ರಾಮನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಾಪರಾಕ್ರಮಿಯಾದ ರಾಮ ಸೀತೆಯ ಜೊತೆಗೆ ಹುಲ್ಲಿನ ಮೇಲೆ ಮಲ್ಕೊಂಡಿದ್ದಾನೆ. ಇಂಥ ರಾಮ ಈಗ ಅಯೋಧ್ಯೆಯಿಂದ ಹೊರಟು ಬಂದಿದ್ದಾನೆ. ನಮ್ಮ ಅಪ್ಪ ಹೆಚ್ಚು ಕಾಲ ಇನ್ನು ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಪ್ಪ ಇನ್ನು ಜೀವಿಸೋದಿಲ್ಲ ಅಂತಾದ್ಮೇಲೆ ನಮ್ಮ ತಾಯಂದಿರು ವಿಧವೆಯರಾಗ್ತಾರೆ. ಅಷ್ಟೇ ಅಲ್ಲ, ಸಾಮ್ರಾಜ್ಯ ಲಕ್ಷ್ಮಿ ಕೂಡ ವಿಧವೆ ಆಗ್ತಾಳೆ. ಸಾಮ್ರಾಜ್ಯದಲ್ಲಿರುವಂಥ ಸ್ತ್ರೀಯರೆಲ್ಲರೂ ಇಲ್ಲಿ ತನಕ ಬೇಕಾದಷ್ಟು ರೋದನ ಮಾಡಿ ಮಾಡಿ ಈಗ ಏನಾದರೂ ರೋದನ ನಿಲ್ಲಿಸಿರಬಹುದು, ಹತ್ತೊತ್ತು ದಣಿದು ಈಗ ನಿಲ್ಲಿಸಿರಬಹುದು ಅಂತ ನಾನು ಭಾವಿಸ್ತೇನೆ. ಅಥವಾ ಕೌಸಲ್ಯ, ದಶರಥ, ನಮ್ಮ ತಾಯಿಯಾದಂಥ ಸುಮಿತ್ರೆ ಇವರೆಲ್ಲ ಬದುಕಿದ್ದಾರೋ ಇಲ್ಲೋ ನನಗದು ಸಂದೇಹ. ರಾಮನ ಅಗಲಿಕೆ ದುಃಖವನ್ನು ತಾಳದೆ ನನ್ನ ತಾಯಿ ಸುಮಿತ್ರೆ ಕೊನೆ ಪಕ್ಷ ಶತ್ರುಘ್ನ, ನನ್ನ ಸಹೋದರನಾದಂಥ ಶತ್ರುಘ್ನ ಜೊತೆಗಿದ್ದಿದ್ರೆ ಅವನನ್ನಾದ್ರೂ ನೋಡ್ಕೊಂಡು ಕಾಲ ಕಳೀತಿದ್ಲು, ನೆಮ್ಮದಿಯಾಗಿ ಬದುಕುತ್ತಿದ್ಲು. ಆದರೆ ಶತ್ರುಘ್ನೂ ಅಲ್ಲಿಲ್ಲ ಈಗ. ಕೌಸಲ್ಯ ಅಂತೂ ಪ್ರಾಣ ತೊರೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕೌಸಲ್ಯ ಪ್ರಾಣ ತೊರೆದ್ರೆ ಆಮೇಲೆ ಸುಮಿತ್ರೆಯೂ ಕೂಡ ಹೆಚ್ಚು ಕಾಲ ಇರೋದಿಲ್ಲ. ಹೀಗೆ ನಾನಾ ರೀತಿಯಾಗ ಆತ ಗೋಳಾಡ್ಗ. ಲಕ್ಷ್ಮಣ ಗುಹ ಇಬ್ಬರು ಪರಸ್ಪರ ಮಾತಾಡಿಕೊಂಡು ಹೀಗೆ ಸಂಕಟಪಟ್ಟರು. ಅಲ್ಲಿಗೆ ರಾತ್ರಿ ಮುಗಿಯುವಂಥ ಸಮಯ ಬಂತು. 51ನೇ ಸತ ಕೂಡ ಅಲ್ಲಿಗೆ ಸಮಾಪ್ತ ಆಗಿದೆ. ಪ್ರಭಾತಾಯಾಂತು ಸರ್ವರ್ಯಾಂ ಪಶುವಕ್ಷಾ ಮಹಾಯಶಾಹ ಉವಾಚ ರಾಮ ಸೌಮಿತ್ರಿಂ ಲಕ್ಷ್ಮಣಂ ಶುಭಲಕ್ಷಣಂ. ರಾತ್ರಿ ಕಳೆದು ಬೆಳಗಾದ ಕೂಡಲೇ ರಾಮ ಲಕ್ಷ್ಮಣನಿಗೆ ಹೇಳಿದ, ಸೂರ್ಯೋದಯ ಆಗಿದೆ, ನಾವೀಗ ಗಂಗಾ ನದಿಯನ್ನು ದಾಟೋಣ. ಗುಹನನ್ನ ಸುಮಂತ್ರನನ್ನ ಲಕ್ಷ್ಮಣ ರಾಮನ ಕಡೆ ಕರೆದುಕೊಂಡು ಬಂದ. ರಾಮ ಗುಹನಿಗೆ ಹೇಳಿದ, ಗಂಗಾ ನದಿಯನ್ನು ದಾಟಲಿಕ್ಕೆ ಒಂದು ನೌಕೆಯನ್ನು ಸಿದ್ಧ ಮಾಡುವ. ಗುಹ ತನ್ನ ಮಂತ್ರಿಗಳಿಗೆ ಆಜ್ಞಾಪನೆ ಮಾಡಿದ. ಉಪಸ್ಥಿತೇಯಂ ನೌರ್ದೇವ ಭೂಯಃ ಕಿಂ ಕರವಾಣಿತೆ ತವ ಅಮರ ಸುತಪ್ರಖ್ಯ ತರ್ತುಂ ಸಾಗರಗಾಂ ನದೀಂ. ನೌಕೆ ಬಂದ ಮೇಲೆ ನೌಕೆ ಸಿದ್ಧ ಆಗಿದೆ, ಮತ್ತೇನು ನಾನು ನಿನಗೆ ಕಾರ್ಯವನ್ನು ಮಾಡಿಕೊಡಬೇಕು, ಆಜ್ಞಾಪನೆ ಮಾಡು ಅಂತ ಹೇಳಿದ. ನಾವು ಒಯ್ಯಬೇಕಾಗಿರುವಂತಹ ಸಾಮಗ್ರಿಗಳನ್ನ, ವನವಾಸದಲ್ಲಿ ನಮ್ಮ ಜೊತೆ ಇರಬೇಕಾದಂತಹ ಸಾಮಗ್ರಿಗಳನ್ನೆಲ್ಲ ನೌಕೆಯಲ್ಲಿ ಇಡಿಸು. ಜನರು ಆ ಗಂಗಾ ನದಿಯ ತೀರದ ಕಡೆಗೆ ಯಾವ ಕಾಲು ಹಾದಿಯಲ್ಲಿ ಪ್ರಯಾಣ ಮಾಡ್ತಿದ್ರು ಅದೇ ಕಾಲು ಹಾದಿಯಲ್ಲಿ ಸೀತೆ ರಾಮಲಕ್ಷ್ಮಣರು ಪ್ರಯಾಣ ಮಾಡಿದ್ರು. ಸುಮಂತ್ರ ಅವನಿಗೆ ನಮಸ್ಕಾರ ಮಾಡಿ ಹೇಳಿದ, ಕಿಮಹಂ ಕರವಾಣಿ, ಮುಂದೆ ನಾನು ಏನು ಮಾಡಬೇಕು? ಸುಮಂತ್ರ ಶೀಘ್ರಂ ಪುನರೇವ ಯಾಹಿ
ರಾಜ್ಯ ಸಕಾಶೆ ಭವಚ ಅಪ್ರಮತ್ತಃ. ಇನ್ನು ನೀನು ನನ್ನ ಜೊತೆಗೆ ಬರಬೇಕಾದಂಥ ಅವಶ್ಯಕತೆ ಇಲ್ಲ. ಹಿಂತಿರುಗಿ ಅಯೋಧ್ಯೆಗೆ ಹೋಗು, ರಾಜನ ಯೋಗಕ್ಷೇಮವನ್ನು ನೋಡಿಕೋ. ಸುಮಂತ್ರನಿಗೂ ಅದರಿಂದ ಬಹಳ ವ್ಯಥೆ ಆಯಿತು. ಸಾಮಾನ್ಯ ಮನುಷ್ಯರಂತೆ ನೀನು ಹೆಂಡತಿ ಮತ್ತು ಸಹೋದರರೊಡನೆ ವನವಾಸದಲ್ಲಿ ಮಾಡಬೇಕಾದಂಥ ಪರಿಸ್ಥಿತಿಯನ್ನು ಎದುರಿಸಿದ್ದಿ. ನಮನ್ಯೇ ಬ್ರಹ್ಮಚರ್ಯೇಸ್ತಿ ಸ್ವಧೀತೇವ ಫಲೋದಯ ಮಾರ್ದವ ಆರ್ಜವಯೋರ್ವಾಪಿ ತ್ವಾಂ ಚೇತ್ ವ್ಯಸನಮಾಗತಂ. ನಿನ್ನನ್ನು ನೋಡಿ ನನಗೇನು ಅನಿಸ್ತದೆ? ಸುಮಂತ್ರ ಹೇಳಿದ. ನಮಗೂ ಎಷ್ಟೊಂದು ಹೀಗೆ ಅನಿಸಿರ್ತದೆ. ನಿನ್ನಂಥ ಮಹಾಸದ್ಗುಣಿಗೆ ಇಂಥ ಕೆಟ್ಟ ಪರಿಸ್ಥಿತಿ ಬಂತಲ್ಲ, ನಿನಗೆ ಇಂಥ ಕೆಟ್ಟ ಪರಿಸ್ಥಿತಿ ಬಂದ ಮೇಲೆ ಇಲ್ಲಿ ಜನಸಾಮಾನ್ಯರಿಗೆ ಏನು ಬರಬೇಡ? ಜನಸಾಮಾನ್ಯರಿಗೆ ಯಾವ ಆಪತ್ತು, ಯಾವ ಸಂಕಟ ಬಂದು ಒದಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ನನಗೇನು ಅನಿಸ್ತದೆ? ಜೀವಮಾನ ಪೂರ್ಣವಾಗಿ ಅಖಂಡವಾದಂತಹ ಬ್ರಹ್ಮಚರ್ಯವನ್ನ, ಅಸ್ಖಲಿತವಾದಂತಹ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ್ದರಿಂದಾಗಲಿ, ವೇದಾಧ್ಯಯನವನ್ನು ಮಾಡಿದ್ದರಿಂದಾಗಲಿ, ಜೀವಮಾನವನ್ನೆಲ್ಲ ತತ್ವಶಾಸ್ತ್ರದ ಅಧ್ಯಯನಕ್ಕಾಗಿ ಮೀಸಲಿಟ್ಟವರಿಗಾಗಲಿ, ಅಥವಾ ಮಾರ್ದವ ಆರ್ಜವಯೋರ್ವಾಪಿ ಜೀವಮಾನ ಪೂರ್ಣ ಮೃದುವಾದ ಸ್ವಭಾವದಿಂದ ನಡ್ಕೊಳ್ಳುವಂಥವ್ರು, ಇನ್ನೊಬ್ಬರಿಗೆ ಕೇಡು ಬಗೆಯದೆ ಮೃದುವಾಗಿ ನಡ್ಕೊಂಡಂಥವ್ರು. ಆರ್ಜವಯೋಹ ಪ್ರಾಮಾಣಿಕತೆಯನ್ನು ಜೀವನವನ್ನು ಉಸಿರನ್ನಾಗಿ ಮಾಡಿಕೊಂಡು ಬಾಳಿದಂಥವರು. ನ ಫಲೋದಯ, ಇದು ಯಾವುದಕ್ಕೂ ಫಲ ಇಲ್ಲ. ಯಾಕೆಂದ್ರೆ ಈ ಎಲ್ಲ ಫಲಗಳಿಗೆ ಮುಖ್ಯ ಆಶ್ರಯದಾತನಾದವನು. ಯಾವನನ್ನು ಉದ್ದೇಶಿಸಿ ಎಲ್ಲ ಕರ್ಮಗಳನ್ನು ಮಾಡಬೇಕು ನಾವು. ಬ್ರಹ್ಮಚರ್ಯವನ್ನಾಗಲಿ, ವೇದಾಧ್ಯಯನವನ್ನಾಗಲಿ, ಪ್ರಾಮಾಣಿಕತೆಯನ್ನಾಗಲಿ, ಸಕಲ ಸದ್ಗುಣಗಳ ಆಚರಣೆಯನ್ನಾಗಲಿ, ಧರ್ಮದ ಆಚರಣೆಯನ್ನಾಗಲಿ ಭಗವಂತನ ಅರ್ಪಣೆಯ ಬುದ್ಧಿಯಿಂದ ನಾವು ಮಾಡಬೇಕು. ಅಂಥವನಿಗೆ ಇಂಥ ದುರ್ಗತಿ ಬಂತು ಅಂದ ಮೇಲೆ ಹಾಗಾದ್ರೆ ಉಳಿದವರಿಗೆಲ್ಲ ಮಾಡಿ ಏನು ಉಪಯೋಗ? ಹಾಗಾಗಿ ಇದೆಲ್ಲ ವ್ಯರ್ಥ ಅಂತ ನನಗೆ ಅನಿಸ್ತಿದೆ. ನೀನು ಕರ್ತವ್ಯ ಪಾಲನೆ ಮಾಡಿದೆ, ಅಪ್ಪನ ಋಣವನ್ನು ತೀರಿಸಿಕೊಳ್ಳಿಕ್ಕಾಗಿ ಇಂಥ ಕಠೋರವಾದಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದಿ. ನೀನು ಕೀರ್ತಿಮಂತನಾದಿ, ಯಶಸ್ಸನ್ನು ಪಡ್ಕೊಳ್ತೀವಿ. ಆದರೆ ನಾವು ಮಾತ್ರ ಹಾಳಾದೆವು, ವಂಚಿತರಾಗಿಬಿಟ್ವಿ ನಾವು. ಯಾಕೆಂದ್ರೆ ನೀನು ನಮ್ಮನ್ನು ಅರಣ್ಯ ಕರ್ಕೊಂಡು ಹೋಗ್ಲಿಕ್ಕೆ ತಯಾರಿಲ್ಲ, ನೀನೊಬ್ಬನೇ ಹೋಗ್ತಿದ್ದೆ. ನಿನ್ನನ್ನು ಆಗಲಿ ನಾವು ದುಃಖಕ್ಕೆ ಭಾಗಿಗಳಾಗಿ ಕೈಯ ಅಡಿಯಾಳುಗಳಾಗಬೇಕು. ಇದಕ್ಕಿಂತ ಹೆಚ್ಚಿನ ದುಃಖ ಇನ್ನೇನಿದೆ? ವಯಂ ಖಲು ಹತಾ ರಾಮ ಏ ತ್ವಯಾಪಿ ಉಪವಂಚಿತಾ. ನೀನು ನಮ್ಮನ್ನು ವಂಚನೆ ಮಾಡಿದೆ. ವಂಚನೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲದಂತೆ ವಂಚನೆ ಮಾಡಿದೆ ಅಂತ ಅರ್ಥ ಅಲ್ಲ. ಆದರೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ನೀನು ತಯಾರಾಗಲಿಲ್ಲ. ಬರೀ ನಾವು ಅಂದ್ರೆ ನಾನು ಮಂತ್ರಿ ಅಷ್ಟೇ ಅಲ್ಲ, ಅಯೋಧ್ಯೆ ಪ್ರಜೆಗಳ ನಿನ್ನ ಜೊತೆಗೆ ಬರ್ಲಿಕ್ಕೆ ತಯಾರಾಗಿದ್ರು. ಅವರೆಲ್ಲ ಮಲ್ಕೊಂಡಿದ್ದಾಗ ನೀನು ಅವ್ರಿಗೆ ಕೇಳಿದ್ರೆ ಆ ಜಾಗ ಖಾಲಿ ಮಾಡಿಬಿಟ್ಟೆ. ಹಾಗಾಗಿ ಅವ್ರನ್ನೂ ಎಲ್ಲರನ್ನೂ ವಂಚನೆ ಮಾಡಿದೆ. ಹಾಗಾಗಿ ಅವರೆಲ್ಲರ ಪ್ರತಿನಿಧಿಯಾಗಿ ಸುಮಂತ್ರ ಈ ಮಾತನಾಡಿದ. ಹೀಗೆ ಆತ ರೋದನ ಮಾಡಿದ. ರುರುದೇ ಚಿರಂ ದುಃಖಾರ್ಥಃ ರುರುದೇ ಚಿರಂ. ರಾಮ ಹೊರಟದ್ದು ನೋಡಿ ಆತ ಜೋರಾಗಿ ಅಳ್ಳಿಕ್ ಪ್ರಾರಂಭ ಮಾಡಿದ. ಆದರೆ ಆತ ಎಷ್ಟೊತ್ತು ರೋದನ ಮಾಡ್ಲಿಕ್ಕೆ ಸಾಧ್ಯ? ಅವಳು ಬಹಳ ಹೊತ್ತು ಆ ಅತ್ಯುತ್ತು ಬಹುಶಃ ಮೈಲಿಗೆ ಅಂತ ಕಾಣಿಸ್ತೇನೆ ಅವನಿಗೆ. ಶುದ್ಧಾಚಮನ ಮಾಡಿದ. ಅಲ್ಲಿ ಗಂಗಾ ನದಿ ನೀರಿತ್ತು, ಅದನ್ನು ತೊಗೊಂಡು ಶುದ್ಧಾಚಮನ ಮಾಡಿದ. ತತಸ್ತು ವಿಗತೆಯ ಬಾಷ್ಪೆ ಸೂತಂ ಸ್ಪೃಷ್ಟೋದಕಂ ಅಪ ಉಪಸ್ಪೃಶ್ಯ ಅಂತ ಹೇಳ್ತಾರಲ್ಲ. ಅಪ ಅಂದ್ರೆ ನೀರನ್ನು ಸ್ಪರ್ಶ ಮಾಡ್ಕೊಂಡು ಕಣ್ಣಿಗೆ ಉತ್ಕೊಂಡು ಆಚಮನ ಮಾಡ್ಕೊಂಡ. ಅದಾದ್ಮೇಲೆ ಶುದ್ಧನಾಗಿದ್ದ ಅವನು. ರಾಮಸ್ತು ಮಧುರಂ ವಾಕ್ಯಂ ಪುನಃ ಪುನರ್ವಾಚಿತಂ. ಅವನಿಗೆ ಈ ಮುಂದಿನಂತೆ ಮಾತು ಹೇಳಿದ. ನಿನಗೆ ಸಮಾನವಾದಂತಹ ಮಂತ್ರಿ ಅಥವಾ ಆಪ್ತ ಇಕ್ಷ್ವಾಕು ವಂಶೀಯರಿಗೆ ಬೇರೆ ಯಾರೂ ಇಲ್ಲವೇ ಇಲ್ಲ. ನಮ್ಮ ಅಪ್ಪನ ದಶರಥನಿಗೂ ನೀನು ಅಷ್ಟು ಆಪ್ತ, ನನಗೂ ನೀನು ಆಪ್ತ. ಹಾಗಾಗಿ ನೀನೇನು ಮಾಡ್ಬೇಕಂದ್ರೆ ನಮ್ಮ ಅಪ್ಪನ ವಂಶ ದಶರಥನನ್ನು ಒಬ್ಬಂಟಿಯನ್ನಾಗಿ ಬಿಡಬಾರ್ದು, ಅಲ್ಲಿ ಹೋಗ್ಬೇಕೀಗ ನೀನು. ಅವನಿಗೆ ಸಮಾಧಾನ ಹೇಳಬೇಕು. ಅವನಿಗೀಗ ಅಂತ್ಯಕಾಲದಲ್ಲಿ ದುಃಖದಿಂದ ಪೀಡಿತನಾಗಿದ್ದಾನೆ, ವೃದ್ಧನೂ ಬೇರೆ ಆಗಿದ್ದಾನೆ. ಮತ್ತೆ ಕೌಸಲ್ಯ ಕಾರಣದಿಂದಾಗಿ ಕಾಮಭಾರಾವ ಸನ್ನಶ್ಚ ತಸ್ಮಾದೇತದ್ ಬ್ರವೀಮಿತೆ. ಕಾಮದ ಆವೇಗದಿಂದ ಈತ ಪೀಡಿತನಾದ್ದರಿಂದ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥ ಸಂಗತಿ ಅವನಿಗೆ ಹೊಳೆಯೋದಿಲ್ಲ. ಈ ಸಂದರ್ಭದಲ್ಲಿ ನಿನ್ನಂತಹ ಸ್ನೇಹಿತನಾದಂತಹ ಆಪ್ತನಾದಂತಹ ಮಂತ್ರಿ ಅಲ್ಲಿ ಇರಬೇಕಾದ್ದು ಬಹಳ ಸೂಕ್ತ. ಹಾಗಾಗಿ ನೀನು ಹೋಗಲೇಬೇಕು ಅಂತ ನಾನು ಹೇಳ್ತೇನೆ. ನಿನ್ನಂಥ ಮಂತ್ರಿಗಳಿದ್ದರೆ ರಾಜರಿಗೆ ರಾಜ್ಯವನ್ನು ಶಾಸನ ಮಾಡಲಿಕ್ಕೆ ಸಾಧ್ಯ ಆದೀತು. ದಶರಥ ಎಂದೂ ಕೂಡ ದುಃಖವನ್ನೇ ಕಂಡವನಲ್ಲ. ಅವನ ಬಳಿಗೆ ನೀನು ಹೋಗಿ ಈ ಮಾತನ್ನು ಹೇಳಬೇಕು. ನೈವಾಹ ಮನುಷ್ಯೋಚಾಮಿ ಲಕ್ಷ್ಮಣವನ ಚ ಮೈಥಿಲಿ ಅಯೋಧ್ಯಾಯ ಚ್ಯುತಾಶ್ಚೇತಿ ವನೇ ವಸ್ಯಾಮಹೇ ಚ. ಏನು ಹೇಳಬೇಕು ನನ್ನ ಮಾತನ್ನಂದ್ರೆ,
ತಂದೆ, ನಾನಾಗಲಿ ಲಕ್ಷ್ಮಣನಾಗಲಿ ಸೀತೆಯಾಗಲಿ ಅಯೋಧ್ಯೆಯಿಂದ ಹೊರದೂಡಲ್ಪಟ್ಟೆವು, ಅಯೋಧ್ಯೆಯಿಂದ ನಮ್ಮನ್ನು ಹೊರದಬ್ಬಿದ್ರು ಅಂತ ನಾವು ಭಾವಿಸಿಲ್ಲ, ಕಾಡಿಗೆ ಬಂದು ಹಾಳಾದ್ವಿ ಅಂತ ಭಾವಿಸಿಲ್ಲ. 14 ವರ್ಷ ಆದ ಕೂಡಲೇ ಎಲ್ಲರೂ ಕೂಡ ಬಂದು ಮತ್ತೆ ನಿನ್ನ ಕಮಲಗಳಿಗೆ ನಮಸ್ಕಾರ ಮಾಡ್ತೇವೆ. ಇದೇ ಮಾತನ್ನ ಸುಮಿತ್ರೆಗೆ ಹೇಳು, ಕೈಕೈಗೆ ಹೇಳು, ಕೌಸಲ್ಯಗೆ ಹೇಳು. ನಮ್ಮೆಲ್ಲರ ವಂದನೆಗಳನ್ನು ತಿಳಿಸು, ನಮ್ಮ ಆರೋಗ್ಯವನ್ನು ಕೂಡ ತಿಳಿಸು. ಭರತ ಬಂದ ಮೇಲೆ ಆತನಿಗೆ ಪಟ್ಟ ಕಟ್ಟಬೇಕು, ಅದನ್ನು ಕೂಡ ತಿಳಿಸು. ರಾಜನಿಗೆ ಏನು ಹೇಳಬೇಕು ಅಂದ್ರೆ, ಭರತನನ್ನು ಪಟ್ಟಾಭಿಷೇಕ ಮಾಡಿದ ಮೇಲೆ ಆ ಪಟ್ಟಾಭಿಷೇಕದ ದೃಶ್ಯವನ್ನು ನೋಡಿ ರಾಮನ ಅಗಲಿಕೆಯಿಂದ ಉಂಟಾದಂತಹ ದುಃಖವನ್ನು ನೀನು ಮರೀತಿ ಅಂತ ಸಮಾಧಾನ ಮಾಡಬೇಕು ರಾಜನಿಗೆ. ಭರತ ಪಟ್ಟಾಭಿಷೇಕ ಮಾಡಿಸ್ಕೊಂಡ್ಮೇಲೆ ಅವನಿಗೇನು ಸಮಾಧಾನ ಹೇಳಬೇಕು, ಅವನಿಗೇನು ಉಕ್ತಿ ಹೇಳಬೇಕು. ನನ್ನ ಮಾತು ಏನು, ನನ್ನ ಸಂದೇಶ ಏನಂದ್ರೆ, ಯಥಾ ರಾಜನೇ ವರ್ತತೆ ತಥಾ ಮಾತೃಷು ವರ್ತೇತಾಹ. ರಾಜನಾದಂತಹ ದಶರಥನಿಗೆ ಎಷ್ಟು ಗೌರವವನ್ನು ನೀನು ಕೊಡ್ತೀಯೋ, ಯಾವ ಉಚಿತವಾದಂಥ ಪ್ರವೃತ್ತಿಯನ್ನು ತೋರಿಸ್ತೀಯೋ, ಅದೇ ರೀತಿಯಾಗಿ ಎಲ್ಲ ತಾಯಂದಿರನ್ನು ಕಾಣಬೇಕು. ಕೈ ನಿನಗೆ ಹೇಗೆ ತಾಯಿಯೋ, ಸುಮಿತ್ರೆ ಕೌಶಲ್ಯರು ಕೂಡ ಹಾಗೆ ತಾಯಂದಿರು, ಅವರ ಸೇವೆಯನ್ನು ಕೂಡ ಮಾಡಬೇಕು. ಸುಮಿತ್ರಾದೇವಿಯ ಸೇವೆಯನ್ನು ವಿಶೇಷವಾಗಿ ಮಾಡಬೇಕು. ಯಾಕಂದ್ರೆ ಅವಳು ಕೂಡ ತನ್ನ ಒಬ್ಬ ಮಗನನ್ನು ಕಾಡಿಗೆ ಕಳಿಸಿಕೊಟ್ಟಿದ್ದಾಳೆ. ಹೀಗೆ ನೀನು ರಾಜನಾಜ್ಞೆಯನ್ನು ನಡ್ಕೊಂಡ್ರೆ ಅದರಿಂದ ಎಲ್ಲ ರೀತಿಯಾದಂತಹ ಕೀರ್ತಿ ಯಶಸ್ಸನ್ನು ಪಡ್ಕೊಳ್ತೀವಿ. ಇದು ಭರತನಿಗೆ ಕೊಡಬೇಕಾದಂಥ ಸಂದೇಶ. ಸುಮಂತ್ರ ರಾಮನ ಎಲ್ಲ ಮಾತನ್ನು ಕೇಳಿದ, ಮತ್ತೊಮ್ಮೆ ಹೇಳಿದ, ನಾನು ನಿನ್ನ ಸೇವಕನಾಗಿದ್ದೇನೆ, ನೀನು ಯಜಮಾನನಾಗಿದ್ದೆ, ನಾನು ಯಾವತ್ತೂ ಕೂಡ ನನ್ನ ಮರ್ಯಾದೆ ಎಲ್ಲೆಯನ್ನು ಮೀರಬಾರದು. ಸೇವಕ ಹೇಗೆ ನಡ್ಕೋಬೇಕು ಹಾಗೆ ನಡ್ಕೋಬೇಕು. ಆದರೆ ಯಾವತ್ತಾದರೂ ಕೂಡ ಸ್ನೇಹದ ಸಲಿಗೆಯಿಂದ ಅನೌಪಚಾರಿಕವಾಗಿ ಯಾವುದಾದರೂ ಕಠಿಣವಾದಂಥ ಮಾತನ್ನಾಡಿದ್ರೆ, ಸಲ್ಲದ ಮಾತನ್ನಾಡಿದ್ರೆ ಅದನ್ನು ನೀನು ಕ್ಷಮೆ ಮಾಡಬೇಕು ಅಂತ ಕೇಳ್ಕೊಂಡವನು. ಅದೇನಂತ ಕ್ಷಮೆ ಮಾಡಬೇಕು? ಯದಹಂ ನೋಪಚಾರೇಣ ಬ್ರೂಜಾಂ ಸ್ನೇಹಾದ ವಿಕ್ಲವ ಭಕ್ತಿಮಾನಿತಿ ತತ್ತಾವದ್ ವಾಕ್ಯಂ ತುಂ ಕ್ಷಂತುಮರ್ಹಸಿ. ನೀನು ಭಕ್ತ, ಏನೋ ತಪ್ಪಿ ನಡೆದ ಅಂತ ತಿಳ್ಕೊಂಡು ಅದನ್ನು ಕ್ಷಮೆ ಮಾಡಿಬಿಡು, ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡ. ಕಥಂ ಹಿ ತ್ವದ್ವಿಹೀನೋಹಂ ಪ್ರತಿಯಾಸ್ಯಾಮಿ ತಾಂಪುರೀಂ. ಇಷ್ಟಾದರೂ ನಿನ್ನನ್ನು ಬಿಟ್ಟು ನಾನು ಆ ಅಯೋಧ್ಯಾನಗರಕ್ಕೆ ಹೋಗೋದು ಹೇಗೆ? ಆ ಅಯೋಧ್ಯಾನಗರದ ಪರಿಸ್ಥಿತಿ ಹೇಗೆ ಅಂತಂದ್ರೆ, ತಬ ತಾವದ್ ವಿಯೋಗೇನ ಪುತ್ರ ಶೋಕಾಕುಲಾಮಿವ ಪುರೀಂ. ತಾಯಿಯಾದಂಥ ಕೈಕೈಗೆ, ಕೌಸಲ್ಯಗೆ, ಸುಮಿತ್ರೆಗೆ ಅವರೊಬ್ಬರಿಗೆ ಮಕ್ಕಳನ್ನು ಕಳ್ಕೊಂಡು ದುಃಖ ಆಗಿದ್ದಲ್ಲ, ಇಡೀ ಅಯೋಧ್ಯಾನಗರವೇ ಮಗನನ್ನು ಕಳ್ಕೊಂಡಂತೆ ದುಃಖ ಪಡ್ತಿತ್ತು. ಅಯೋಧ್ಯಾನಗರಕ್ಕೆಲ್ಲ ಆತ ಮಗನಂತಿದ್ದ. ಸರಾಮೋ ಪಿತಾವನ್ಮೇ ಕಥಂ ರಥಂ ದೃಷ್ಟ್ವಾ ಸದಾ ಜನಾಃ ವಿನಾ ರಾಮಂ ರಥಂ ದೃಷ್ಟ್ವಾ ವಿದೀರೇತಾಪಿ ಸಾ ಪ್ರೀ. ನನ್ನ ರಥ ಏನಾದರೂ ಈಗ ಅಯೋಧ್ಯೆಗೆ ಹೊರಟ್ರೆ, ನನ್ನ ರಥ ಬಂದಿದ್ದನ್ನು ನೋಡಿ ಬಹುಶಃ ರಾಮ ಮರಳಿ ಬಂದಿರಬೇಕು ಅಂತ ಜನ ತಿಳ್ಕೊತಾರೆ. ಆದರೆ ರಥ ಸಮೀಪಕ್ಕೆ ಬಂದಾಗ ನೀನು ಅಲ್ಲಿ ಇಲ್ಲದೇ ಅದು ಕಾಣ್ತಿದ್ರೆ ಆ ಜನರಿಗೆ ನಾನೇನು ಉತ್ತರ ಹೇಳಬೇಕು? ವಿದೀರೇತಾಪಿ ಸಾ ಪ್ರೀ. ಇಡೀ ನಗರವೇ ಸೀಳಿ ಹೋಗಿತ್ತು, ಅದಕ್ಕೆ ನಾನೇನು ಸಮಾಧಾನ ಹೇಳಬೇಕು? ನೀನು ಅಯೋಧ್ಯಾನಗರದ ನಿವಾಸಿಗಳಿಂದ ದೂರ ಇವತ್ತು ವಾಸ ಮಾಡ್ತಿದ್ರು ಕೂಡ ಅವರ ಹೃದಯದಲ್ಲಿ ನೀನು ಯಾವತ್ತೂ ಇದ್ದಿ. ಅವರು ನಿನ್ನನ್ನು ಧ್ಯಾನ ಮಾಡ್ತಿದ್ದಾರೆ, ತಮ್ಮ ಆಹಾರ ವಿಹಾರಗಳನ್ನೆಲ್ಲ ಇವತ್ತು ಪರಿತ್ಯಾಗ ಮಾಡಿದ್ದಾರೆ. ನೀನು ಅಯೋಧ್ಯಾನಗರವನ್ನು ಬಿಟ್ಟು ಹೊರಟಾಗ ಅವ್ರು ಏನು ಗೋಳಾಡಿದ್ರು, ಏನು ಸಂಕಟಪಟ್ಟರು? ನಾನೀಗ ರಥವನ್ನ ನಿನ್ನಿಂದ ರಹಿತವಾಗಿ ತೆಗೆದುಕೊಂಡು ಹೋದ್ರೆ ಮೊದಲು ಗೋಳಾಟಕ್ಕಿಂತ 100 ಪಟ್ಟು ಹೆಚ್ಚು ಗೋಳಾಟವನ್ನು ಈಗ ಮಾಡ್ತಾರೆ ಅವರು. ದೃಷ್ಟಂ ತದ್ಧಿತ್ವಯಾ ರಾಮ ಯಾದೃಶಂ ತತ್ಪ್ರವಾಸನೆ ಪ್ರಜಾನಾಂ ಸಂಕುಲಂ ವೃತ್ತಂ ತತ್ಸೋಕ ಕ್ಲಾಂತಚೇತಸಾಂ ಅರಥಂ ಮಾಂ ನಿಶಾಮ್ಯೈವ ಕುರ್ಯುಹು ಶತಗುಣಂ ತತಃ. ಮೊದಲೇನು ದುಃಖ ಪಟ್ಟಿದ್ರು ಅದಕ್ಕಿಂತ 100 ಪಟ್ಟು ಹೆಚ್ಚು ದುಃಖವನ್ನು ಅನುಭವಿಸ್ತಾರೆ ಜನಗಳು. ಅವ್ರಿಗೆ ನಾನೇನು ಸಮಾಧಾನ ಹೇಳಬೇಕು? ರಾಮನನ್ನು ಎಲ್ಲಿ ಬಿಟ್ಟು ಬಂದೆ ಅಂತ ಯಾರು ಕೇಳಿದರೆ ನಾನೇನು ಸೋದರ ರಾಮನನ್ನು ಅವ್ರ ಮಾವನ ಮನೆಗೆ ಬಿಟ್ಟು ಬಂದೆ, ಸೋದರ ಮಾವನ ಮನೆಗೆ ಬಿಟ್ಟು ಬಂದೆ ಅಂತ ಉತ್ತರ ಹೇಳಬೇಕು ಹೇಗೆ? ನೀತೋಸವು ಮಾತುಲು ಕುಲಂ ಸಂತಾಪಂ ಮಾಕ್ಷಸ. ಸೋದರ ಮಾವನ ಮನೆಗೆ ಹೋಗಿದ್ದಾನೆ, ಭಾಳ ದಿವಸ ಆಗಿತ್ತು, ಇನ್ನೇನು ಬರ್ತಾನೆ ನಾಳೆ ನಾಡು, ಹೆದರಬೇಡಿ ಅಂತ ಹೇಳಬೇಕು ಏನು? ಅಸತ್ಯಮಪಿ ನೈವಾಹಂ ಬ್ರೂಯಾಮ್. ಪ್ರಜೆಗಳಿಗೆ ಸಂತೋಷ ಆಗೋದಾದ್ರೂ ಸುಳ್ಳು ಮಾತ್ರ ನಾನೇ ಹೇಳಲಿಕ್ಕೆ ತಯಾರಿಲ್ಲ.
ಅದೆಂದೂ ನಾನು ಹೇಳಿದವನೇ ಅಲ್ಲ. ಕೌಸಲ್ಯಗಾದ್ರೂ ನಾನು ಏನು ಉತ್ತರ ಹೇಳಬೇಕು? ನಿನ್ನನ್ನ ಮತ್ತು ಲಕ್ಷ್ಮಣನ ಸೀತೆಯನ್ನು ಬಿಟ್ಟು ಬಂದಿದ್ದ ಬಗ್ಗೆ ಅವಳಿಗೆ ಉತ್ತರವನ್ನು ನಾನೇನು ಹೇಳಬೇಕು? ಈ ಕುದುರೆಗಳಾದರೂ ನೀನಿಲ್ಲದಂಥ ರಥವನ್ನ ಅಯೋಧ್ಯೆ ಕಡೆಗೆ ನಡೆಸ್ತಾವೆ ಹೇಗೆ? ನೀನು ರಥ ಹತ್ತದೇ ಇದ್ರೆ ಒಂದು ಹೆಜ್ಜೆಯನ್ನು ಕೂಡ ಈ ಕುದುರೆಗಳು ಮುಂದಿಡೋದಿಲ್ಲ. ಕಥಂ ರಥಂ ತ್ವಯಾಹೀನಂ ಪ್ರವಕ್ಷ್ಯಂತೆ ಹಯೋತ್ತಮ. ಆ ಕುದುರೆಗಳಾದರೂ ರಥವನ್ನ ಹೇಗೆ ಮುಂದೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ? ಹಾಗಾಗಿ ನೀನೇನು ಅಯೋಧ್ಯೆಗೆ ಹೋಗಿಬಿಡು ಅಂತ ಮೇಲಿನ ಮೇಲೆ ಒತ್ತಾಯ ಮಾಡ್ತಿದ್ದಿ. ನಿನ್ನ ಒತ್ತಾಯವನ್ನು ಕೂಡ ನಿರ್ಲಕ್ಷ್ಯ ಮಾಡಿಬಿಡುವುದೇ ಒಳ್ಳೆಯದು ಅಂತ ನನಗೆ ಅನಿಸ್ತಿದೆ ಅಂದವನು. ಮತ್ತೊಮ್ಮೆ ನಿನಗೆ ಪ್ರಾರ್ಥನೆ ಮಾಡ್ತೀನಿ, ನಿನ್ನ ಜೊತೆ ಇರ್ಲಿಕ್ಕೆ ನನಗೆ ಅನುಮತಿ ಕೊಡು. ಯದಿಮೇ ಯಾಜಮಾನಸ್ಯ ತ್ಯಾಗಮೇವ ಕರಿಷ್ಯಸಿ. ಇಷ್ಟೆಲ್ಲ ಕೇಳ್ಕೊಂಡ್ರು ಮತ್ತೆ ನೀನು ನನ್ನನ್ನು ದೂರ ಸರಿಸೋದಾದ್ರೆ ನಾನೊಬ್ಬನೇ ನಾನು ಅಗ್ನಿ ಪ್ರವೇಶ ಮಾಡೋದಲ್ಲ, ನನ್ನ ರಥ ಕುದುರೆ ಎಲ್ಲ ಸೇರಿ ಬೆಂಕಿಯೊಳಗೆ ಪ್ರವೇಶ ಮಾಡಿಬಿಡ್ತೀವಿ. ಸರಸಃ ಅಗ್ನಿಂ ಪ್ರವೇಕ್ಷಾಮಿ ತ್ಯಕ್ತ ಮಾತ್ರ ಇಹತ್ವಯ. ಆದ್ರಿಂದ ಅರಣ್ಯದಲ್ಲಿ ನೀನೇನು ತಪಸ್ಸು ಮಾಡ್ತಿ, ನಿನ್ನ ಜೊತೆಗೆ ನಾನು ಇದ್ದುಕೊಂಡು ನಿನಗೆ ತೊಂದರೆ ಕೊಡುವಂತಹ ಪ್ರಾಣಿಗಳನ್ನ ನಾನು ನಿವಾರಣೆ ಮಾಡ್ತೇನೆ. ನೀನು ಪಟ್ಟಾಭಿಷೇಕ ಮಾಡಿಸಿಕೊಂಡು ಯುವರಾಜನಾಗಿ ಮುಂದೆ ಸಾಮ್ರಾಟನಾಗಿ ಮೆರೆಯೋದನ್ನು ನೋಡ್ಲಿಕ್ಕೆ ನನ್ನ ಕಡೆ ಆಗಲಿಲ್ಲ. ನೀನು ಸಾಮ್ರಾಟನಾಗಿದ್ದರೆ ನಿನ್ನ ರಥ ಸಾರಥವನ್ನು ನಾನೇ ಮಾಡ್ತಿದ್ದೆ, ಅದೊಂದು ದೊಡ್ಡ ಭಾಗ್ಯ ಆಗ್ತಿತ್ತು. ಅದಂತೂ ಆಗಲಿಲ್ಲ. ಈಗ ನೀನು ಕಾಡಿನಲ್ಲಾದರೂ ಇರ್ತೀಯಲ್ಲ, ಕಾಡಿನಲ್ಲಿದ್ದಾಗ ನಿನ್ನ ಸೇವೆಯನ್ನಾದರೂ ಮಾಡಿ ನಾನು ಸುಖವನ್ನು ಅನುಭವಿಸಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಆಶಂಸೆಯ ತ್ವತ್ಕೃತೇನಾಹಂ ವನವಾಸ ಕೃತಂ ಸುಖಂ ತ್ವತ್ಕೃತೆ ನಮಯ ಅವಾಪ್ತಂ ರಥಚರ್ಯಾಕೃತಂ. ಸಾಮ್ರಾಟನಿಗೆ ಸಾರಥಿ ಆಗುವಂಥ ಭಾಗ್ಯ ನನಗೆ ಬರಲಿಲ್ಲ, ವನವಾಸಿ ಆದಂಥ ನಿನ್ನ ಸಾರಥಿ ಆದರೂ ಆಗ್ತೀನಿ ನಾನು ಅಂದವನು. ನಿನ್ನ ಹತ್ರನೇ ನಾನು ಇರಬೇಕು ಅಂತ ಅಪೇಕ್ಷೆ ಪಡ್ತೀನಿ, ಅದರಿಂದ ದೂರ ಹೋಗು ಅಂತ ನನಗೆ ಹೇಳಬೇಡ. ನಿನ್ನ ಸೇವೆಯನ್ನು ಮಾಡಿ ನಾನು ದಾಸ್ಯ ಭಕ್ತಿಯನ್ನು ತೋರಿಸ್ತೇನೆ. ಅದನ್ನು ಬಿಟ್ಟು ನನಗೆ ಅಯೋಧ್ಯೆಯೂ ಬೇಡ, ದೇವಲೋಕವೂ ಬೇಡ, ಯಾವ ಲೋಕವೂ ಕೂಡ ನನಗೆ ಬೇಕಾಗಿಲ್ಲ. ಇಮೇ ಚಾಪಿ ಹಯಾಹ ವೀರ ಯದಿತೇ ವನವಾಸಿನಃ ವನವಾಸೇ ಕ್ಷಯಂ ಪ್ರಾಪ್ತೇ ಮಮೈಷ ಹಿ ಮನೋರಥಃ ಯದನೇನ ರಥೇನೈವ ತ್ವಾಂ ವಹೇಯಂ ಪುರೀಂ ತವ. ನಾನು ನಿನ್ನ ಬಿಟ್ಟೀಗ ಅಯೋಧ್ಯೆ ಹೋಗಲಿಕ್ಕೆ ತಯಾರಿಲ್ಲ. ವನವಾಸ ಮುಗಿದ್ಮೇಲೆ ನಿಮ್ಮ ಜೊತೆಗೆ ಮತ್ತೆ ಕರ್ಕೊಂಡೇ ನಾನು ಅಯೋಧ್ಯೆ ಕಾಲಿಡುವವನು. 14 ವರ್ಷ ಕಾಲ ನೀನು ವನವಾಸದಲ್ಲಿದ್ದಾಗ ನಿನ್ನ ಜೊತೆಗೆ ನಾನಿದ್ರೆ ಅವು 14 ಕ್ಷಣದಂತೆ ನನಗೆ ದಾಟಿ ಹೋಗ್ತವೆ. ನಾನು ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಕ್ಷಣಭೂತಾನಿ ಅಸ್ಯಂತಿ ಶತಸಂಖ್ಯಾನಿ ಅಥೋನ್ಯಥ. ನಿನ್ನ ಜೊತೆಗೆ ನಾನು 14 ವರ್ಷ ಇದ್ರೂ 14 ಕ್ಷಣ ಅದು. ಆದರೆ ಶತಸಂಖ್ಯಾನಿ ಅಥವಾ ಅನ್ಯಥ, ಆಗ ನಾನು ಕಾಡಿಗೆ ಹೋದರೆ, ಕಾಡನ್ನು ಬಿಟ್ಟು ಅಯೋಧ್ಯೆಗೆ ಹೋದರೆ ಆ 14 ವರ್ಷಗಳಲ್ಲಿ 106 ವರ್ಷಗಳಂತೆ ಕಳೀಲಿಕ್ಕೆ ಅಸಾಧ್ಯವಾಗಿ ದೀರ್ಘವಾಗಿ ಪರಿಣಮಿಸ್ತವೆ. ಭೃತ್ಯ ವತ್ಸಲ, ನೀನು ಆಶ್ರಿತ ವತ್ಸಲನಾಗಿದ್ದಿ. ಭಕ್ತಂ ಭೃತ್ಯಂ ಸ್ಥಿತ್ಯಾಂ, ನಾನು ನಿನ್ನ ಭಕ್ತನೂ ಹೌದು, ನಿನ್ನ ಸೇವಕನೂ ಹೌದು. ಮಾಂ ತ್ವಂ ಹಾತುಂ ನಾರ್ಹಸಿ, ನನ್ನನ್ನು ಪರಿತ್ಯಾಗ ಮಾಡಬೇಡ. ಆಗ ರಾಮ ಅವನಿಗೆ ಮತ್ತೆ ಹೇಳಿದ, ನಾನು ನಿನ್ನನ್ನು ಯಾತಕ್ಕಾಗಿ ಹಿಂತಿರುಗಿಸ್ತಿದ್ದೇನೆ, ಇಷ್ಟು ಒತ್ತಾಯ ಮಾಡ್ತಿದ್ದೇನೆ ಅಂದರೆ, ನೀನು ಒಂದು ವೇಳೆ ಅಯೋಧ್ಯೆಗೆ ಹೋಗದೇ ಇದ್ರೆ ನಮ್ಮ ತಾಯಿ ಅಂತ ಕೌಸಲ್ಯಗೆ ಮತ್ತೆ ಸಂದೇಹ ಬರ್ಬೋದು. ಇವರೆಲ್ಲ ಸೇರಿ ಎಲ್ಲಿ ಹೋದರು? ಸುಮಂತ್ರ, ರಾಮ, ಲಕ್ಷ್ಮಣ, ಸೀತೆ, ರಥನೂ ಇಲ್ಲ, ಕುದುರೆನೂ ಇಲ್ಲ, ಸುಮಂತ್ರನೂ ಇಲ್ಲ. ಇವರೆಲ್ಲ ಸೇರಿ ಮತ್ತಿಲ್ಲ ಅವ್ರು ಸಂಚು ಮಾಡ್ಲಿಕ್ಕೆ ಹೋದ್ರು ಏನು? ಸಂಚು ಮಾಡ್ಲಿಕ್ಕೆ ಹೋದ್ರು ಅಂತ ಅಲ್ಲೇನು ಶಬ್ದ ಇಲ್ಲ. ನೀನು ಒಬ್ಬಂಟಿಯಾಗಿ ಅಯೋಧ್ಯೆ ಹಿಂತಿರುಗಿದ್ರೆ ಮಾತ್ರ ಕಾಡಿನಲ್ಲಿ ಬಿಟ್ಟು ಬಂತ ಅಂತ ಅವಳಿಗೆ ನಿಶ್ಚಿತ ಆಗ್ತದೆ. ನಮ್ಮ ತಂದೆಯ ವಿಷಯದಲ್ಲಿ ಅವಳಿಗೆ ಯಾವುದೇ ಸಂದೇಹ ಉಳಿಯೋದಿಲ್ಲ. ನಮ್ಮ ತಂದೆಗೆ ನೀನು ಆಪ್ತ ಆದ್ರಿಂದ ನೀನು ಕೂಡ ರಾಮನ ಜೊತೆಗೆ ಉಳಿದು ಬಿಟ್ರೆ, ರಾಮನ ಜೊತೆಗೆ ಈತ ಉಳಿದು ಏನಾದ್ರು ಮತ್ತೆ ಹೊಸ ಆಲೋಚನೆಯನ್ನು ಮಾಡಿದ್ದಾನೇನೋ ಸಂದೇಹ ಬರಬಹುದು. ಹಾಗಾಗಿ ಅವಳಿಗೆ ನಂಬಿಕೆ ಪೂರ್ಣವಾಗಬೇಕು. ತನ್ನ ಮಗಳಂತ ಭರತನನ್ನ ಸಾಮ್ರಾಜ್ಯಕ್ಕೆ ಏರಿಸಬೇಕು ಅನ್ನುವಂಥ ಅವಳ ಅಪೇಕ್ಷೆ ಏನಿದೆ ಅದು ಈಡೇರಬೇಕು. ಅದು ನನ್ನ ಉದ್ದೇಶ. ಹಾಗಾಗಿ ನನಗೆ ಪ್ರಿಯವಾಗಿ ಉಂಟು ಮಾಡೋದಕ್ಕಾಗಿ, ದಶರಥರಾಜನಿಗೆ ಪ್ರಿಯ ಆಗೋದಕ್ಕಾಗಿ, ಕೈಕೈಗೆ ಪ್ರಿಯ ಆಗೋದಕ್ಕಾಗಿ ನೀನು ಅಯೋಧ್ಯೆಗೆ ಹೊರಡಬೇಕು. ನಾನು ಯಾರ್ಯಾರಿಗೆ ಏನೇನು ಮಾತನ್ನು ಹೇಳೋದು ನಿನಗೆ ಹೇಳಿ ಕಳಿಸಿದ್ದೇನೋ ಆ ಮಾತುಗಳನ್ನೆಲ್ಲ ನೀನು ಅಲ್ಲಿ ಆಡಬೇಕು.
ಹೀಗೆ ರಾಮ ಸುಮಂತ್ರನಿಗೆ 4-6 ಬಾರಿ ಹೇಳಿ ಅವನನ್ನು ಸಮಾಧಾನಗೊಳಿಸಿದ. ಆಮೇಲೆ ಮುಂದೆ ಗುಹನಿಗೆ ಹೇಳಿದ, ನಾನೀಗ ಅರಣ್ಯದಲ್ಲಿದ್ದೇನೆ ಹೌದು, ಆದರೆ ಇದು ಕೂಡ ಒಂದು ಜನನಿಬಿಡವಾದಂಥ ಅರಣ್ಯ, 100 ಜನರಿರುವಂತಹ ಅರಣ್ಯ ಇದು. ನಾನು ಇಲ್ಲಿರೋದು ಅಷ್ಟು ಸರಿಯಾಗೋದಿಲ್ಲ. ಜನರು ಮೇಲಿನ ಮೇಲೆ ನನ್ನ ಭೇಟಿಯಾಗಿ ಬಂದು ನನಗೆ ತೊಂದರೆ ಕೊಟ್ಟಾರು. ಹಾಗಾಗಿ ನಿರ್ಜನವಾದಂತಹ ಅರಣ್ಯಕ್ಕೆ ಹೋಗ್ತೇನೆ ನಾನು. ಯಾಕಂದ್ರೆ ಆ ಗುಹೆ ಏನು ಹೇಳಿದ್ದೆ, ಇಲ್ಲೇ ಇದ್ದು ಬಿಡು, ಇದೇ ಸಾಮ್ರಾಜ್ಯವನ್ನು ಆಳು ಅಂತ ಹೇಳಿದ್ದ. ಸಾಮ್ರಾಜ್ಯವನ್ನು ಆಳೋದಿರಲೇ, ಆ ಗುಹನ ಆಶ್ರಯದಲ್ಲಿರೋದು ಅವನಿಗೆ ಸರಿ ಕಾಣಲಿಲ್ಲ, ಇನ್ನು ದೂರ ಇರೋಣ ಅಂತ ಆಲೋಚನೆ ಮಾಡಿದ. ನಾನೀಗ ಮುನಿಯಂತೆ ಅರಣ್ಯದಲ್ಲಿ ವಾಸ ಮಾಡಬೇಕಾಗಿದೆ. ಅದಕ್ಕೆ ನನಗೆ ಆಲದ ಮರದ ಹಾಲನ್ನು ತೆಗೆದುಕೊಂಡು ಬಾ, ಅದನ್ನು ನನ್ನ ಕೂದಲುಗಳಿಗೆ ಹಚ್ಕೊಳ್ತೇನೆ. ಹಾಗಾಗಿ ಜಟಾಧಾರಿಗಳಾಗ್ತೀವಿ ನಾನು ಮತ್ತು ಲಕ್ಷ್ಮಣ ಇಬ್ಬರು ಕೂಡಿ. ಗುಹ ರಾಮನಿಗೆ ಆಲದ ಮರದ ಹಾಲನ್ನು ತಂದುಕೊಟ್ಟ. ಆನಂದ ರಾಮಾಯಣದಲ್ಲೂ ಹೇಗೆ ಇದೆ, ಗುಹ ತಂದುಕೊಟ್ಟಂತಹ ಹಾಲನ್ನು ಸ್ವೀಕಾರ ಮಾಡಿ ಅದನ್ನು ಜಟೆಗಳಿಗೆ ಹಚ್ಚಿಕೊಂಡು, ಕೂದಲುಗಳಿಗೆ ಹಚ್ಚಿಕೊಂಡು ಅದನ್ನು ಜಟೆಯನ್ನಾಗಿ ಪರಿವರ್ತನೆ ಮಾಡಿದ. ಆಲದ ಮರದ ಹಾಲನ್ನು ಆ ಕೇಸರಾಶಿಗೆ ಹಾಕ್ಕೊಂಡ್ರೆ ಮತ್ತೆ ಅದನ್ನ ಬಾಚಣಿಗೆಯಿಂದಾಗಲಿ ಮತ್ತೆ ಯಾವ ಸಾಧನದಿಂದಾಗಲಿ ಬಾಚ್ಕೊಳ್ಳಿಕ್ಕೆ ಬರೋದೇ ಇಲ್ಲ. ಬಾಚ್ಕೊಳ್ಳಿಕ್ಕೆ ಬರೋದಿಲ್ಲ, ಅದು ಬಿಡಿಸ್ಲಿಕ್ಕೂ ಬರೋದಿಲ್ಲ. ಅರಣ್ಯದಲ್ಲಿದ್ದಾಗ ಬಾಚ್ಕೊಳ್ಳೋದಾಗಲಿ ಅದರ ಆರೈಕೆ ಆಗಲಿ ಕಷ್ಟ ಸಾಧ್ಯ. ಹಾಗಾಗಿ ಜಟೆಯಂತೆ ಇದ್ದು ಬಿಟ್ರೆ ಯಾವುದೇ ತೊಂದರೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಮುನಿಗಳು ಹಾಗೆ ಮಾಡ್ತಿರ್ತಾರೆ. ಹಾಗೆ ರಾಮ ಲಕ್ಷ್ಮಣರು ಕೂಡ ಮಾಡಿದರು. ಆನಂದ ರಾಮಾಯಣದಲ್ಲಿ ಒಂದು ಪ್ರತ್ಯೇಕವಾದ ಸಂಗತಿ ಏನಂದ್ರೆ, ಅವನು ಅರಣ್ಯಕ್ಕೆ ಹೋಗುವಾಗ ಇಂದ್ರ ಮೊದಲಾದ ದೇವತೆಗಳು ಆತನಿಗೆ ನಮಸ್ಕಾರ ಮಾಡಿದರು, ಆತನ ಗುಣಗಾನ ಮಾಡಿದರು ಅಂತ ಒಂದು ಪ್ರತ್ಯೇಕವಾದ ಸಂಗತಿ ಆನಂದ ರಾಮಾಯಣದಲ್ಲಿದೆ. ಅದಷ್ಟು ಬಿಟ್ಟರೆ ನಾರುಮಡಿಯನ್ನು ಉಟ್ಕೊಂಡು ಜಟಾಮಂಡಲಧಾರಿಗಳಾದಂಥ ರಾಮ ಲಕ್ಷ್ಮಣರು ಆ ಅರಣ್ಯದಲ್ಲಿ ಮುಂದುವರೆದರು ಅನ್ನುವಂಥದ್ದು ಎರಡೂ ಕಡೆ ಕೂಡ ಇದೆ. ಮುಂದೆ ಆ ವೈಖಾನಸ ಋಷಿಗಳು ಯಾವ ಮಾರ್ಗವನ್ನು ಅನುಸರಣೆ ಮಾಡ್ತಾರೆ ಅದೇ ದಾರಿಯನ್ನ ರಾಮನ್ ಕೂಡ ಅನುಸರಣೆ ಮಾಡಲಿಕ್ಕೆ ಸಂಕಲ್ಪ ಮಾಡಿದ ಅನ್ನುವಂಥ ಮಾತಿದೆ. ವೈಖಾನಸ ಋಷಿಗಳು ಅಂತಂದ್ರೆ ಬ್ರಹ್ಮನ ಕಾಲಿನ ಉಗುರುಗಳಿಂದ ಹುಟ್ಟಿದವರು ಅಂತ ಹೇಳ್ತಾರೆ. ಯೇ ನಖಾಹ ತೇ ವೈಖಾನಸಾಹ, ಯೇ ಬಾಲಾಹ ತೇ ವಾಲಕಿಲ್ಯಾಹ. ಬ್ರಹ್ಮನ ಬಾಲದಿಂದ ಹುಟ್ಟಿದವರಿಗೆ ಅಥವಾ ಕೂದಲಿಂದ ಹುಟ್ಟಿದವರಿಗೆ ವಾಲಕಿಲ್ಯರು ಅಂತ ಹೆಸರು, ಉಗುರುಗಳಿಂದ ಹುಟ್ಟಿದವರಿಗೆ ವೈಖಾನಸರು ಅಂತ ಹೆಸರು. ವೈಖಾನಸಾಗಮ ಅಂತ ಒಂದು ಆಗಮನ ಇದೆ. ಆ ವೈಖಾನಸಾಗಮ ಅಂತಂದ್ರೆ ವಾನಪ್ರಸ್ಥಾಶ್ರಮ, ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಅಂತ ಮುಂದಿನ ಆಶ್ರಮ ಏನಿದೆ, ಆ ಆಶ್ರಮ ಅಂತ ಒಂದು ನೇರವಾದ ಅರ್ಥ ಇದೆ. ಅಂತ ಇವನೇನಾದ್ರೂ ವಾನಪ್ರಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿದ್ನೋ ರಾಮ ಹೇಗೆ ಅಂತ ನಮಗಲ್ಲಿ ಸಂದೇಹ ಬರ್ತದೆ ಅದನ್ನು ನೋಡಿದರೆ. ಅಲ್ಲಿ ವೈಖಾನಸ ಅನ್ನೋ ಶಬ್ದಕ್ಕೆ ವಾನಪ್ರಸ್ಥಾಶ್ರಮ ಅಥವಾ ರಾಮ ವಾನಪ್ರಸ್ಥಾಶ್ರಮವನ್ನೇ ಸ್ವೀಕಾರ ಮಾಡಿದ ಅಂತೇನು ಅರ್ಥ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಮನುಷ್ಯ ಕೆಳಗಿನ ಆಶ್ರಮದಿಂದ ಮೇಲಿನ ಆಶ್ರಮಕ್ಕೆ ಹೋಗ್ಬೇಕು. ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಮುಂದಿನ ಆಶ್ರಮಕ್ಕೆ ಹೋಗ್ಬೇಕು ಹೊರತು ಆ ಮೇಲಿನ ಆಶ್ರಮದಿಂದ ಮತ್ತೆ ಕೆಳಗೆ ಬರಬಾರದು. ಈಗ ಈತ ವಾನಪ್ರಸ್ಥಾಶ್ರಮಕ್ಕೆ ಒಂದು ವೇಳೆ ಹೋಗಿದ್ದೇನೆ, ನಾಳೆ ಅಯೋಧ್ಯೆಗೆ ಬಂದು ಮತ್ತೆ ಗೃಹಸ್ಥಾಶ್ರಮ ಧರ್ಮವನ್ನು ಆಚರಣೆ ಮಾಡಿದ್ನಲ್ಲ, ಸಂತಾನೋತ್ಪಾದನೆಯನ್ನು ಮಾಡಿದ್ನಲ್ಲ, ಅದೆಲ್ಲ ಅಸಂಭಾವಿತ ಆಗಬೇಕಾಗಿತ್ತು, ಅದೆಲ್ಲ ಧರ್ಮ ಬಾಹಿರ ಆಗಬೇಕಾಗಿತ್ತು. ಹಾಗಾಗಿ ಈತ ಈಗ ಸ್ವೀಕಾರ ಮಾಡಿದ್ದೇನದು, ಇದು ಒಂದು ರೀತಿ ಗೃಹಸ್ಥಾಶ್ರಮನೇ, ತೀರಾ ಪೂರ್ಣವಾದ ವಾನಪ್ರಸ್ಥಾಶ್ರಮ ಏನಲ್ಲ, ಗೃಹಸ್ಥಾಶ್ರಮವೇ. ಆದರೆ ಅರಮನೆಯಲ್ಲಿರುವಂಥ ಭೋಗ ಭಾಗ್ಯಗಳಿಲ್ಲ, ಸರಳವಾದಂಥ ಜೀವನ ಅನ್ನೋ ಅರ್ಥದಲ್ಲಿ ವೈಖಾನಸ ಮುನಿವೃತ್ತಿ, ವೈಖಾನಸ ಮುನಿಗಳ ಜೀವನ ಪದ್ಧತಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಗುಹನಿಗೆ ರಾಮ ಹೇಳಿದ, ನೀನು ನಿನ್ನ ಸಾಮ್ರಾಜ್ಯವನ್ನು ಬಹಳ ಜತನದಿಂದ ಕಾಪಾಡಬೇಕು, ಚತುರಂಗ ಬಲವನ್ನ ಕಟ್ಟಬೇಕು, ರಥ ಕುದುರೆ ಆನೆ ಕಾಲಾಳುಗಳು ಸೈನ್ಯವನ್ನು ನಿರ್ಮಾಣ ಮಾಡಬೇಕು, ಕೋಶ ಬಲಿಷ್ಠವಾಗಿರಬೇಕು, ಖಜಾನೆ ಬಲಿಷ್ಠವಾದಂಥ ಕೋಟೆಗಳಿಂದ ನಿರ್ಮಾಣ ಮಾಡಬೇಕು. ಇಂಥ ರಾಜ್ಯ ಯಾವತ್ತು ಸುಖವಾಗಿರ್ತದೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ನೀನು ಕೂಡ ನಿನ್ನ ರಾಜ್ಯವನ್ನ ಈ ರೀತಿಯಾಗಿ ಸಮೃದ್ಧವನ್ನಾಗಿ ಕಾಪಾಡಿಕೊಳ್ಬೇಕು. ಗುಹನಿಗೆ ಹೀಗೆ ಹಿತೋಪದೇಶ ಮಾಡಿ ಸೀತಾರಾಮ ಲಕ್ಷ್ಮಣರ ಜೊತೆಗೆ ಅಲ್ಲಿಂದ ಆತ ಮುಂದೆ ಹೊರಟ. ಗಂಗಾ ನದಿ ತೀರಕ್ಕೆ ಬಂದು ಅಲ್ಲಿ ಗಂಗಾ ನದಿಯನ್ನ ಆತ ಏರಿದ. ಲಕ್ಷ್ಮಣನಿಗೆ ಹೇಳಿದ, ಆ ದೋಣಿಯನ್ನು ಜಾಗರೂಕತೆಯಿಂದ ಹಿಡಿದುಕೋ, ಸೀತೆ ಮೊದಲು ಹತ್ತಲಿ, ಆಮೇಲೆ ನೀನು ಕೂಡ ಆ ದೋಣಿಯನ್ನು ಏರು. ಆ ದೋಣಿಯನ್ನು ಏರ್ಲಿಕ್ಕೆ ಬೇಕಾದಂಥ ಮುಳ್ಳು ಇತ್ಯಾದಿ ಕಂಟಕಗಳೇನಿತ್ತು ಅದನ್ನೆಲ್ಲ ತೆಗೆದು ಲಕ್ಷ್ಮಣ ಸೀತೆಯನ್ನು ಮೊದಲು ದೋಣಿಗೆ ಏರಿಸಿದ.
ಅದಾದ್ಮೇಲೆ ತಾನೇರಿದ. ಮುಂದೆ ರಾಮನು ಕೂಡ ಏರಿದ. ಗುಹ ತನ್ನ ಜ್ಞಾತಿ ಬಾಂಧವರಿಗೆ ಆ ದೋಣಿಯನ್ನು ಮುನ್ನಡೆಸಿ ಅದಕ್ಕೆ ಹುಟ್ಟು ಹಾಕಿಕೊಂಡು ಇನ್ನೊಂದು ದಡಕ್ಕೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದ. ಗಂಗಾ ನದಿಯ ದಕ್ಷಿಣದ ತೀರಕ್ಕೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದ. ಆನಂದ ರಾಮಾಯಣ, ವಾಲ್ಮೀಕಿ ರಾಮಾಯಣ ಮತ್ತು ಅಧ್ಯಾತ್ಮ ರಾಮಾಯಣದಲ್ಲಿ ವ್ಯತ್ಯಾಸ ಏನಂದ್ರೆ, ವಾಲ್ಮೀಕಿ ರಾಮಾಯಣದಲ್ಲಿ ಗುಹ ತಾನು ದೋಣಿಯನ್ನು ನಡೆಸಲಿಲ್ಲ, ತನ್ನ ಜ್ಞಾತಿ ಬಾಂಧವರಿಗೆ ಅದನ್ನು ನಡೆಸ್ಕೊಂಡು ಹೋಗಿ ಅಂತ ಹೇಳಿದ, ಸ್ಪಷ್ಟವಾಗಿದೆ. ಆನಂದ ರಾಮಾಯಣದಲ್ಲಿ ಗುಹ ತಾನೇ ನಡೆಸಿದನೋ ಅಥವಾ ತನ್ನ ಜ್ಞಾತಿ ಬಾಂಧವರ ಕಡೆಯಿಂದ ನಡೆಸಿದನೋ ಅಂತ ಸ್ಪಷ್ಟವಾಗಿಲ್ಲ. ಜ್ಞಾತಿ ವಿಹಿ ವಾಹಯಾಮಾಸ ಅಂತ ಅಷ್ಟೇ ಇದೆ. ಜ್ಞಾತಿ ಅಂದ್ರೆ ಆ ಬಂಧುಗಳು, ತನ್ನ ಸೇವಕರು, ಅವರ ಕಡೆಯಿಂದ ದೋಣಿಯನ್ನು ನಡೆಸಿದ ಅಂತಿದೆ. ಅವ್ರ ಕಡೆಯಿಂದ ಅಂತಂದ್ರೆ ತಾನು ಅವರ ಜೊತೆಗಿದ್ದು ಆ ತೃತೀಯ ವಿಭಕ್ತಿ ಏನಿದೆಯಲ್ಲ, ತೃತೀಯ ವಿಭಕ್ತಿ ಬಹುವಚನ, ಅದು ಅವರ ಜೊತೆಗೆ ತಾನೂ ಕೂಡ ಇದ್ದು ಹುಟ್ಟು ಹಾಕಿದನೋ ಅಥವಾ ನೀವೇ ಅದನ್ನು ಮುನ್ನಡೆಸಿ ಅಂತ ಹೇಳಿದ್ನೋ ಅಂತ ಅಲ್ಲಿ ಸ್ಪಷ್ಟ ಆಗೋದಿಲ್ಲ ಅದು. ಆದರೆ ಅಧ್ಯಾತ್ಮ ರಾಮಾಯಣದಲ್ಲಿ ಏನಿದೆ ಅಂತಂದ್ರೆ, ತಾನೂ ಕೂಡ ಗುಹ ಅಲ್ಲಿ ಕೂತ್ಕೊಂಡಿದ್ದ, ದೋಣಿಯಲ್ಲೇ ಕೂತ್ಕೊಂಡಿದ್ದ. ದೋಣಿಯಲ್ಲೇ ತಾನು ಏರಿ ನಿಂತ್ಕೊಂಡು ಅವನು ಆ ದೋಣಿಯನ್ನು ಮುನ್ನಡೆಸಿದ ಅಂತ ಅಧ್ಯಾತ್ಮ ರಾಮಾಯಣ ಹೇಳ್ತದೆ. ವಾಹಯೇ ಜ್ಞಾತಿಭಿ ಸಾರ್ಧಂ ಅಹಮೇವ ಸಮಾಹಿತ, ನಾನೇ ನನ್ನ ಬಂಧುಗಳ ಜೊತೆಗೆ, ಸಾರ್ಧಂ ಅಂದ್ರೆ ಜೊತೆಗೆ, ನನ್ನ ದೊಡ್ಡ ದೋಣಿ ಆದ್ರಿಂದ ಅದು ನಡೆಸಲಿಕ್ಕೆ ನಾನೊಬ್ಬನೂ ಆಗಲಿಕ್ಕಿಲ್ಲ, ಉಳಿದವರೊಬ್ಬರ ಕಡೆಯಿಂದನೂ ಆಗಲಿಕ್ಕಿಲ್ಲ, ಆ ನನ್ನ ಸೇವಕರ ಜೊತೆಗೆ ಸೇರಿ ನಾನೇ ದೋಣಿಯನ್ನು ನಡೆಸ್ತೇನೆ ಅಂತ ಹೇಳಿದೆ. ಸಾರ್ಧಂ ಅಂದ್ರೆ ಜೊತೆಗೆ, ಅಹಮೇವ ಅಂತಿದ್ದರಿಂದ ಅಧ್ಯಾತ್ಮ ರಾಮಾಯಣದಲ್ಲಿ ಅದು ಸ್ಪಷ್ಟ, ಆತ ತಾನೇ ಬಂದ ಅಂತ ಹೇಳಿ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಅವನು ಸೇವಕರೇ ನಡೆಸಿದರು. ಆನಂದ ರಾಮಾಯಣದ ಪ್ರಕಾರ ಎರಡೂ ಅರ್ಥ ಮಾಡ್ಬೋದು, ಸಂಕೀರ್ಣವಾಗಿದೆ ಶಬ್ದ. ಆ ದೋಣಿ ಅಲ್ಲಿಂದ ಮುಂದೆ ಹೊರಟಿತು. ನೀರಿನಲ್ಲಿ ಮುಂದೆ ಧಾವಿಸಿದಾಗ ಗಂಗಾ ನದಿ ಮಧ್ಯಭಾಗಕ್ಕೆ ಅದು ಬಂದಾಗ ಆ ಗಂಗೆಯನ್ನು ಅವಳು ಹೀಗೆ ಪ್ರಾರ್ಥನೆ ಮಾಡಿದ್ಲು. ಪುತ್ರೋ ದಶರಥಸ್ಯಾಯಂ ಮಹಾರಾಜಸ್ಯ ಧೀಮತಃ ನಿದೇಶಂ ಪಾಲಯತ್ವೇನಂ ಗಂಗೆ ತ್ವದಭಿನಕ್ಷತಃ. ಪರಮ ಪವಿತ್ರವಾದಂತಹ ಗಂಗೆ, ನನ್ನ ಪತಿಯಾದಂಥ ರಾಮ ತಂದೆಯ ಆಜ್ಞೆ ಪಾಲನೆಗಾಗಿ 14 ವರ್ಷ ವನವಾಸಕ್ಕೆ ಹೊರಟಿದ್ದಾನೆ, ನೀನು ಅವನನ್ನು ರಕ್ಷಣೆ ಮಾಡಬೇಕು. ಮತ್ತೆ ಅವರಿಬ್ಬರ ಜೊತೆಗೆ, ರಾಮನ ಜೊತೆಗೆ ಮತ್ತು ಲಕ್ಷ್ಮಣನ ಜೊತೆಗೆ ನಾನು ಇದೇ ಮಾರ್ಗದಿಂದ ನಾನು ಮುಂದೆ ಹೋಗೋಳಿದ್ದೇನೆ. ಅದಕ್ಕಾಗಿ ನಿನ್ನ ಪೂಜೆ ಮಾಡ್ತೇನೆ ಇವತ್ತು. ಯಕ್ಷೇ ಪ್ರಮುದಿತಾ ಗಂಗೆ ಸರ್ವಕಾಮ ಸಮೃದ್ಧಿನಿ. ನೀನು 3 ಲೋಕದಲ್ಲಿಯೂ ಹರಿಯುವಂಥವಳು, ನಿನ್ನ ಮಹಿಮೆ ಅಪಾರವಾದದ್ದು. ಸಮುದ್ರರಾಜನ ಪತ್ನಿಯಾಗಿ ನೀನು ಜಗತ್ತಿನ ಗೌರವಕ್ಕೆ ಪಾತ್ರಳಾಗಿದ್ದೆ. ವನವಾಸವನ್ನು ನನ್ನ ಪತಿಯಾದಂಥ ರಾಮ ನಿರಾತಂಕವಾಗಿ ಮುಂದುವರಿಸಲಿ. ನಾನು ನಿನ್ನ ಪ್ರೀತ್ಯರ್ಥವಾಗಿ, ನಿನ್ನ ಪೂಜೆಗಾಗಿ ಲಕ್ಷ ಗೋವುಗಳನ್ನ, ಅನೇಕ ವಸ್ತ್ರಗಳನ್ನ, ದೊಡ್ಡ ಪ್ರಮಾಣದ ಅನ್ನದಾನವನ್ನು ಮಾಡ್ತೇನೆ. ಗವಾಂ ಶತಸಹಸ್ರಂ ಚ ವಸ್ತ್ರಾಣಿ ಅನ್ನಂಚ ಪೇಶಲಂ. ಮತ್ತೆ ಇದನ್ನ ಉಳಿದವ್ರಿಗೆ ಮಾಡ್ತೇನೆ. ನಿನಗೇನು ನೈವೇದ್ಯ, ಗಂಗಾ ನದಿಗೇನು ನೈವೇದ್ಯ ಅಂತಂದ್ರೆ, ಸುರಾಘಟ ಸಹಸ್ರೇಣ ಮಾಂಸ ಭೂತ ಔದನೇನ ಚ, 100 ಗಡಿಗೆಗಳಲ್ಲಿ ತುಂಬಿದಂತಹ ಮದ್ಯ ಮತ್ತೆ ಮಾಂಸದಿಂದ ಮಿಶ್ರಿತವಾದಂಥ ಅನ್ನ, ಇದನ್ನು ನಾನು ನಿನಗೆ ನೈವೇದ್ಯ ಮಾಡ್ತೇನೆ. ಹರಕೆ ಹೊತ್ಕೊಳ್ಳೋದು ಮತ್ತು ಕೆಲವು ಗ್ರಾಮ ದೇವತೆಗಳು, ನದಿ ದೇವತೆಗಳಿಗೆಲ್ಲ ಪೂಜೆ ಮಾಡೋದು ಎಲ್ಲ ಕಡೆ ಇದ್ದೇ ಇದೆ. ಮಾಂಸ ಬಲಿಯನ್ನು, ಮದ್ಯ ಬಲಿಯನ್ನು ಕೊಡೋದು ಕೆಲವು ಕಡೆ ರೂಢಿಯಲ್ಲಿದೆ. ಅದು ಗಂಗಾ ನದಿಗೆ ಅದು ಇತ್ತೋ ಇಲ್ಲೋ ಅನ್ನೋದು ವ್ಯಾಖ್ಯಾನದಲ್ಲಿ ಕೂಡ ಸ್ಪಷ್ಟ ಇಲ್ಲ. ಹಾಗಾಗಿ ಆ ಕೆಲವರು ವ್ಯಾಖ್ಯಾನಕಾರರಿಗೆ ಅದು ಸಹನ ಆಗಲಿಲ್ಲ. ಅವರು ಆ ಮದ್ಯ ಮಾಂಸ ಅನ್ನೋದನ್ನು ಸ್ವೀಕಾರ ಮಾಡಿದ ಅದಕ್ಕೆಲ್ಲ ಅವರು ಶಬ್ದಗಳನ್ನು ತಿರುಚಿ ಬೇರೆ ಅರ್ಥ ಮಾಡ್ತಾರೆ. ಆದರೂ ಬಹುತೇಕ ವ್ಯಾಖ್ಯಾನಕಾರರ ಪ್ರಕಾರ 100 ಗಡಿಗೆಗಳಲ್ಲಿ ತುಂಬಿದಂಥ ಮದ್ಯ ಮತ್ತು ಮಾಂಸದ ನೈವೇದ್ಯವನ್ನು ನಿನಗೆ ಮಾಡ್ತೇನೆ ಅಂತ ಹೇಳಿದ್ದೇ ಇದೆ. ನಿನ್ನ ತೀರದಲ್ಲಿರುವಂತಹ ದೇವತೆಗಳು, ದೇವಾಲಯಗಳು, ತೀರ್ಥಗಳು ಅಂದರೆ ಮಣಿಕರ್ಣಿಕಾ, ಪ್ರಯಾಗ, ಕಾಶಿ ಮೊದಲಾದಂಥ ತೀರ್ಥಗಳನ್ನು ನಾನು ಸಂದರ್ಶನ ಮಾಡ್ತೇನೆ ಮರಳಿ ಬಂದ ಮೇಲೆ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಸ್ಪಷ್ಟ ಇಲ್ಲ. ಆದರೆ ಆನಂದ ರಾಮಾಯಣದಲ್ಲಿ ತೀರ್ಥಯಾತ್ರಾ ಸರ್ಗ ಅಥವಾ ಕಾಂಡ ಅಂತ, ಯಾತ್ರಾಕಾಂಡ ಅಂತ ಪ್ರತ್ಯೇಕವಾದ ಕಾಂಡನೇ ಇದೆ. ಸುದೀರ್ಘವಾದ ಯಾತ್ರೆಯನ್ನು ರಾಮ ಮಾಡಿದಂಥ ಕಾಂಡನೇ ಅಲ್ಲಿದೆ. ರಾವಣನನ್ನು ಧ್ವಂಸ ಕೊಂದ್ಮೇಲೆ ಬ್ರಹ್ಮಹತ್ಯೆ ಬಂತಂತೆ ರಾಮನಿಗೆ. ಅವನಿಗೇನು ಬಂದಿರಲಿಲ್ಲ, ಆದರೂ ಒಂದು ಲೋಕದ ದೃಷ್ಟಿಯಿಂದ ಬಂದಂಥ ಅಪವಾದವನ್ನು ಕಳೆದುಕೊಳ್ಳೋಕ್ಕಾಗಿ ಯಾತ್ರೆ ಮಾಡುವಂಥ ಋಷಿಗಳು ಅವನಿಗೆ ಹೇಳಿದರು. ಆ ಪ್ರಕಾರ ಆತ ಯಾತ್ರೆ ಮಾಡಿದ ಅಂತ ಆನಂದ ರಾಮಾಯಣದಲ್ಲಿದೆ. ಹೀಗೆ ಆ ಸೀತೆ ಗಂಗಾ ನದಿಯನ್ನು ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆಯ ಬಳಿಕ ರಾಮ, ಲಕ್ಷ್ಮಣ, ಸೀತೆಯರು ಕೂಡ ಗಂಗಾ ನದಿಯ
ದಕ್ಷಿಣ ತೀರವನ್ನು ತಲುಪಿದರು ಅನ್ನೋದಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.